ನಮಸ್ಕಾರ. ನಮಸ್ತೆ ಭಾರತ್ ಡಿಜಿಟಲ್ ಟಿವಿಯ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿವಸ ನಾವು ಮಾತನಾಡ್ತಾ ಇದ್ದೀವಿ, ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ತಾ ಇದ್ದೀವಿ. ಧಾರ್ಮಿಕ ಕ್ಷೇತ್ರದಲ್ಲಿ ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಹೊಸ ಮೈಲಿಗಲ್ಲು, ಹೊಸ ಸಾಧನೆ ಅಂತ ಹೇಳಿ ನಾವು ಮಾತನಾಡ್ತಾ ಇದ್ದೀವಿ. ಈ ಎಲ್ಲ ವಿಷಯವನ್ನ ಯಾಕೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಪರಂಪರೆಯಲ್ಲಿ ನಾವು ಜನನ ಮಾಡಿರುವಂತಹ ಹಳ್ಳಿ ಇರ್ಬೋದು, ಪಟ್ಟಣ ಇರ್ಬೋದು, ನಮ್ಮ ಜನ್ಮಸ್ಥಳದಲ್ಲಿರುವಂತಹ ಹಳ್ಳಿ ಹಾಗೂ ಗ್ರಾಮ ಅಂತ ನಾವೇನ್ ಹೇಳ್ತೀವಿ, ನಮ್ಮದೇ ಆದಂತಹ ದೇವಸ್ಥಾನಗಳಿದೆ. ನಾವೇ ಆರಾಧಿಸುವಂತಹ ಒಂದಿಷ್ಟು ದೇವರಿದ್ದಾರೆ, ದೇವಿಗಳಿದ್ದಾರೆ. ಹಾಗಿದ್ರೆ ಪ್ರತಿ ದೇವಸ್ಥಾನದಲ್ಲಿರುವಂತಹ ದೇವರ ಗುಡಿಗಳಿಗೆ ಹೋಗಿ ನಾವು ನಮಸ್ಕಾರ ಮಾಡ್ತೀವಿ. ಅದು ಪವಾಡಗಳಿರ್ತವೆ, ಶಕ್ತಿಶಾಲಿ ದೇವಸ್ಥಾನಗಳಿರ್ತವೆ. ಹಾಗಾಗಿ ಎಂಥದ್ದೇ ದೂರ ಆಗಿರ್ಲಿ, ಹತ್ರ ಇರ್ಲಿ, ಪ್ರತಿ ದಿವಸ ಅಥವಾ ಪ್ರತಿ ವಾರಕ್ಕೊಮ್ಮೆ ಆದ್ರೂ ಆ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ. ಅದು ಎಷ್ಟೇ ಡಿಸ್ಟೆನ್ಸ್ ಇರ್ಲಿ, ಅದು 1 ಕಿಲೋಮೀಟರ್ದಿಂದ 1000 ಕಿಲೋಮೀಟರ್ ಇದ್ರೂ ಸಹಿತ ನಾವು ಹೋಗಿ ನಮ್ಮ ಭಕ್ತಿಯನ್ನ ತೋರಿಸಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಬೇಡ್ಕೊಳ್ತೀವಿ. ಹಾಗಿದ್ರೆ ಈ ಒಂದು ಭಕ್ತಿ ಪರಂಪರೆ ಸಂಸ್ಕೃತಿ ಅನ್ನೋದೇನಿದೆಯಲ್ಲ, ನಮ್ಮ ಭಾರತದಿಂದಲೇ ಬಂದಿರುವಂತಹ ಒಂದು ಅದ್ಭುತವಾಗಿರುವಂತಹ ಶಕ್ತಿ. ಹಾಗಿದ್ರೆ ಧಾರ್ಮಿಕ ಕ್ಷೇತ್ರದಲ್ಲಿ ಸನಾತನ ಪರಂಪರೆಯಿಂದ ಬಂದಿರುವಂತಹ ಈ ಒಂದು ವಿಶೇಷತೆಯಲ್ಲಿ ಭಾರತ ನಮ್ಮ ಹೆಮ್ಮೆ. ಭಾರತದಲ್ಲಿ ಹುಟ್ಟಿರುವ ನಾವೆಲ್ಲರೂ ಸಹಿತ ಹೆಮ್ಮೆಯ ಭಾರತೀಯರು ಅಂತ ಹೇಳೋದಕ್ಕೆ ಸಂದೇಹನೇ ಇಲ್ಲ. ಹಾಗಾಗಿ ಇವತ್ತಿನ ದಿವಸ ಪ್ರತಿ ಕ್ಷೇತ್ರದಲ್ಲೂ ನಾವು ಮಾತಾಡ್ತಾ ಇರ್ತೀವಿ. IT ಬಗ್ಗೆ ಮಾತಾಡ್ತಾ ಇರ್ತೀವಿ, ಸಾಫ್ಟ್ವೇರ್ ಇಂಡಸ್ಟ್ರಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಹಾಗೆ ಇವತ್ತಿನ ದಿವಸ ನಾವು ಮಾತಾಡ್ತಾ ಇರುವಂತದ್ದು ಒಂದು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಚಿಂತನೆಗಳ ಬಗ್ಗೆ, ವಿಶೇಷವಾಗಿ ಭಾರತದ ಪ್ರವಾಸಿ ತಾಣಗಳ ಬಗ್ಗೆ. ಭಾರತ ಕೇವಲ ಹಳ್ಳಿಯಿಂದ ದಿಲ್ಲಿವರೆಗೂ ಮಾತ್ರ ಅಲ್ಲ, ವಿದೇಶಿಗರಿಂದ ಹಿಡಿದು ಭಾರತದವರೆಗೂ ಸಹಿತ ಲಕ್ಷಾನುಗಟ್ಲೆ ಜನರು ಸಹಿತ ಬಂದು ಭಾರತದಲ್ಲಿರುವಂತಹ ವೈಶಿಷ್ಟ್ಯವಾಗಿರುವಂತಹ ದೇವಸ್ಥಾನಗಳ ದರ್ಶನವನ್ನ ಮಾಡ್ತಾರೆ. ಅದರ ಶಕ್ತಿ ಎಂಥದ್ದು, ಅಂತಹ ಮಹಿಮೆ ಏನು ಅಂತ ಹೇಳಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ದಿವಸ ಭಾರತ ಆರ್ಥಿಕ ವ್ಯವಸ್ಥೆಯಲ್ಲೂ ಸಹಿತ ಅತ್ಯಂತ ಮುಂಚೂಣಿಯಲ್ಲಿದೆ ಅಂತಾನೆ ಹೇಳ್ಬೋದು. ಹೇಗೆ ಸಾಧ್ಯ, ಯಾಕೆ ಕಾರಣ? ಮುಂಬರುವಂತಹ ದಿನಗಳಲ್ಲಿ ಇನ್ನು ಭಾರತವನ್ನ ನಾವು ಟೂರಿಸಂ ದೃಷ್ಟಿಯಲ್ಲಿ ನಾವು ನೋಡಿದಾಗ, ಫೈನಾನ್ಸ್ ದೃಷ್ಟಿಯಲ್ಲಿ ನೋಡಿದಾಗ ಹೇಗೆ ಮುಂದುವರಿಬಹುದು, ಏನೆಲ್ಲ ಚಿಂತನೆಗಳಿದೆ, ಇದ್ರ ಬಗ್ಗೆ ನಾವು ಇವತ್ತೊಂದು ದಿವಸ ಮಾತನಾಡ್ತಾ ಇದ್ದೀವಿ. ಒಂದು ಅದ್ಭುತವಾಗಿರುವಂತಹ ಒಂದು ವಿಷಯ. ಹಾಗಾಗಿ ಈ ಎಲ್ಲ ವಿಷಯವನ್ನ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ವಾಗ್ಮಿಗಳು, ನಿಮ್ಮೆಲ್ಲರ ನೆಚ್ಚಿನ ಶ್ರೀ ರಾಧಾಕೃಷ್ಣ ಹೊಳ್ಳ ಅವರು. ರಾಧಾಕೃಷ್ಣ ಹೊಳ್ಳ ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತೇನೆ. ಸರ್, ತಮಗೆ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ತಮ್ಮ ಒಂದು ಕಿರು ಪರಿಚಯ ಈ ಒಂದು AV ಇದೆ, ನೋಡೋಣ. ಅದ ನಂತರ ರಾಧಾಕೃಷ್ಣ ಹೊಳ್ಳ ಅವ್ರ ಜೊತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಬದುಕು ಕಟ್ಟಿಕೊಳ್ಳೋ ಕನಸು ಕಾಣುತ್ತಾ ಬೆಂಗಳೂರಿಗೆ ಬರುವ ಮಂಗಳೂರು, ಉಡುಪಿ ಜಿಲ್ಲೆಯ ಬಹುತೇಕರಂತೆ ಇವರು ಕೂಡ ಮೊದಲು ಸೇರಿದ್ದು ಹೋಟೆಲ್ ಕೆಲಸಕ್ಕೆ. ಅಲ್ಲಿ ಎಲ್ಲಾ ಬಗೆಯ ಕೆಲಸ ಮಾಡಿದ್ರೂ ವಡೆ ಹಾಕೋದಕ್ಕೆ ಮಾತ್ರ ಬರ್ತಿರ್ಲಿಲ್ಲ. ಸರಿಯಾಗಿ ವಡೆ ಮಾಡಿದ್ರು ಗೊತ್ತಾಗಿದ್ರೆ ಬಹುಶಃ ಇಂದಿಗೆ ಯಾವುದೋ ದೊಡ್ಡ ಹೋಟೆಲ್ನಲ್ಲಿ ಖ್ಯಾತ ಬಾಣಸಿಗರಾಗಿರ್ತಿದ್ರೇನೋ, ಅಥವಾ ಸ್ವಂತದ್ದೇ ಹೋಟೆಲ್ ಮಾಲೀಕರು ಆಗಿರ್ತಿದ್ರೇನೋ. ಆದ್ರೆ ಹಾಗಾಗ್ಲಿಲ್ಲ. ಹೋಟೆಲ್ ಕೆಲಸ ಮಾಡುವ ಎಲ್ಲ ಹುಡುಗರಂತೆ ಇವರಿಗೂ ನಾನಿರ್ಬೇಕಾಗಿದ್ದು ಹೀಗಲ್ಲ, ನಾನಿರ್ಬೇಕಾದದ್ದು ಇಲ್ಲಲ್ಲ ಅಂತ ಅನ್ನಿಸ್ತು. ಹಾಗಾಗಿನೇ ಬದುಕು ಕಟ್ಟಿಕೊಳ್ಳಬೇಕೆಂಬ ತುಡಿತ ಇವರಲ್ಲಿ ಇತ್ತು. ಇದೇ ಕಾರಣಕ್ಕೆ ಡ್ರೈವಿಂಗ್ ಕಲಿತು ಕಾರು ಚಾಲಕರಾಗಿ ದುಡಿಯೋದಕ್ಕೆ ಆರಂಭ ಮಾಡಿದ್ರು. ಹಾಗೆ ಕಾರು ಡ್ರೈವ್ ಮಾಡಿಕೊಂಡು ತಮ್ಮ ಬದುಕಿನ ಅತ್ಯಮೂಲ್ಯ ರಾತ್ರಿಗಳನ್ನ ಬೆಂಗಳೂರಿನ ರಸ್ತೆಗಳಲ್ಲಿ ಕಾರ್ನೊಳಗೆ ಕಳೆದಿದ್ದಾರೆ. ಇಷ್ಟೆಲ್ಲ ಆದ್ರೂ ಸಹ ಬದುಕಿನ ರಸ್ತೆ ಬದಲಾಗಿಲ್ಲ, ಬಾಳು ಬೆಳಕಾಗ್ಲಿಲ್ಲ. ಹಾಗೆ ದಿನಗೂಡುವ ರೀತಿಯಲ್ಲಿ ಬದುಕು ಕಳೆಯುತ್ತಿರುವಾಗಲೇ ಒಂದು ದಿನ ಒಂದು ಅದ್ಭುತವಾಗಿರುವಂತಹ ಅವಕಾಶ ಎದುರಾಯ್ತು. ಅವಕಾಶ ಅನ್ನೋದಕ್ಕಿಂತಲೂ ಅದನ್ನ ಸವಾಲು ಅನ್ನೋದೇ ಸರಿ. ಅಮ್ಮನ ಹೆಸರಿನಲ್ಲಿ ಕಾವೇರಿ ಕಾರ್ಸ್ ಎಂದು ಸ್ಥಾಪಿಸಿ ಟ್ರಾವೆಲ್ಸ್ ಉದ್ಯಮಕ್ಕೆ ಪ್ರವೇಶಿಸಿದ ಇವರು ಟ್ರಾವೆಲ್ಸ್ ಬಿಟ್ರೆ ಲೈಫಲ್ಲಿ ಬೇರೆ ಏನೂ ಇಲ್ಲ ಎಂಬಂತೆ ಹಗಲಿರುಳು ದುಡಿದ್ರು. ಶ್ರಮಕ್ಕೆ ದೇವರ ಅನುಗ್ರಹವೂ ಜೊತೆಯಾಯಿತು. ಹೀಗೆ ಒಂದು ಕಾರಿನಿಂದ ಟ್ರಾವೆಲ್ಸ್ ಉದ್ಯಮಕ್ಕೆ ಬಂದ ಇವರು ಸುಮಾರು 100 ಕಾರುಗಳನ್ನು ಹೊಂದಿದ್ದಾರೆ. ಮರ್ಸಿಡೀಸ್ ಬೆನ್ಸ್, BMW, ಆಡಿ, ವೋಲ್ವೋ ಇಂತಹ ಹಲವಾರು ಐಷಾರಾಮಿ ಕಾರುಗಳನ್ನು ಇಟ್ಕೊಂಡು ಪ್ರವಾಸೋದ್ಯಮದಲ್ಲಿ ತೊಡಗಿಸಿಕೊಂಡವರ ಇವರ ಬದುಕು ಅತ್ಯಂತ ಸರಳ ಮತ್ತು ಸುಂದರ. ಒಂದು ಕಾಲದಲ್ಲಿ ಸಂಯುಕ್ತ ಕರ್ನಾಟಕದ ಸಂಪಾದಕ ಮಾತ್ರವಲ್ಲ, ಸಂಯುಕ್ತ ಕರ್ನಾಟಕಕ್ಕೆ ಎಲ್ಲವೂ ಆಗಿದ್ದ ಶಾಮರಾಯರು ಹುಬ್ಬಳ್ಳಿ ಹಾಗೂ ಇತರ ಬ್ಯೂರೋಗಳಿಗೆ ಪ್ರವಾಸ ಹೋಗ್ತಾ ಇರಬೇಕಾದ್ರೆ ಅನೇಕ ಸಲ ಇವರೇ ಕಾರು ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ. ಇದಷ್ಟೇ ಅಲ್ಲ, ಕನ್ನಡಪ್ರಭದ ಅಂದಿನ ಸಂಪಾದಕರಾಗಿದ್ದ ಖಾದ್ರಿ ಶಾಮಣ್ಣ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ಸತತ 6 ತಿಂಗಳುಗಳ ಕಾಲ ಕಾರು ಚಾಲಕರಾಗಿ ಎನಿಸಿಕೊಂಡಿದ್ದಾರೆ. ಶಾಸಕರಾಗಿದ್ದ ರಘುಭಟ್ ಜೊತೆ ಹೊಳ್ಳ ಮತ್ತಿತರರು ಸರಕು ಸಾಗಣೆ ಕ್ಷೇತ್ರದ ಮಾಹಿತಿ ಕುರಿತಂತೆ ಸುದ್ದಿಗಾರರು GR ಷಣ್ಮುಗಪ್ಪ ಅವರನ್ನ ಹೇಗೆ ಸಂಪರ್ಕಿಸುತ್ತಾರೋ, ಪ್ರವಾಸೋದ್ಯಮ ಕ್ಷೇತ್ರದ ವಿಷಯ ಬಂದಾಗ ಬಹುತೇಕ ಎಲ್ಲಾ ಸುದ್ದಿಗಾರರು ಇವರನ್ನೇ ಸಂಪರ್ಕ ಮಾಡ್ತಾರೆ. ಯಾಕಂದ್ರೆ ಇವರ ಬಳಿ ಕರಾರುವಾಕ್ ಹಾಗೂ ವಿಶ್ವಾಸಾರ್ಹ ಮಾಹಿತಿ ಸಿಗುತ್ತೆ.
ಇವರು ಎತ್ತಿದ ಕೆಲವು ವಿಷಯಗಳು ಕನ್ನಡ ಹಾಗೂ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಹಲವಾರು ಬಾರಿ ಮುಖಪುಟದ ಸುದ್ದಿ ಸ್ಟೋರಿಗಳಾಗಿ ಪ್ರಕಟವಾಗಿವೆ. ಇದಿಷ್ಟೇ ಅಲ್ಲದೆ ಔಟ್ಲುಕ್, ದಿ ವೀಕ್ನಂತಹ ರಾಷ್ಟ್ರಮಟ್ಟದ ನಿಯತಕಾಲಿಕೆಗಳಲ್ಲಿಯೂ ಇವರ ಮಾಹಿತಿ ಆಧರಿಸಿದ ಲೇಖನಗಳು ಸುದ್ದಿಯಾಗಿ ಸದ್ದು ಮಾಡಿವೆ. ರಾಧಾಕೃಷ್ಣ ಹೊಳ್ಳ ಪುತ್ರ ಶ್ರವಣ್ ಹೊಳ್ಳ 30 ವರ್ಷಗಳ ಹಿಂದೆ ಕೇವಲ ಕಾರು ಚಾಲಕ ಎನಿಸಿಕೊಂಡಿದ್ದ ಇವರು ಬಳಿಕ ಬೆಂಗಳೂರು ಪ್ರವಾಸಿ ವಾಹನ ಮಾಲೀಕರ ಸಂಘದ ಅಧ್ಯಕ್ಷರಾದರು. ಇದಾದ ನಂತರ ಕರ್ನಾಟಕ ಸ್ಟೇಟ್ ಟೂರಿಸ್ಟ್ ಆಪರೇಟರ್ಸ್ ಅಸೋಸಿಯೇಷನ್ನ ರಾಜ್ಯ ಮಟ್ಟದ ಸಂಘಟನೆ ಕಟ್ಟಿ ಅದರ ಚುಕ್ಕಾಣಿಯನ್ನ ಹಿಡಿದ್ರು. ಅರ್ಥಾತ್ ಈಗ ಇವರು KSTOA ಅಧ್ಯಕ್ಷರು ಆಗಿದ್ದಾರೆ. ಸೌಟ್ ಹಿಡಿದಿದ್ದ ಅದೇ ಕೈಯಲ್ಲೀಗ KSTA ನಂತಹ ಬೃಹತ್ ಸಾರಿಗೆ ಸಂಘಟನೆಯ ಸ್ಟೇರಿಂಗ್ ಇದೆ. ಹೋಟೆಲ್, ಪ್ರವಾಸೋದ್ಯಮ, ಸಾರಿಗೆ ಕ್ಷೇತ್ರದ ಬಹುತೇಕರಿಗೆ ಚಿರಪರಿಚಿತರೇ ಆಗಿರುವ ಇವರು ಗಡಿನಾಡು ಕನ್ನಡಿಗ ಕಯ್ಯಾರು ರಾಧಾಕೃಷ್ಣ ಹೊಳ್ಳ, ಅರ್ಥಾತ್ ಕೆ ರಾಧಾಕೃಷ್ಣ ಹೊಳ್ಳ. ಸರ್, ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಸರ್. ತಮಗೆ ನಮಸ್ಕಾರ ಸರ್. ಹೇಳಿ, ತಾವು ಚಿಂತನೆಗಳ ಬಗ್ಗೆ, ಭಾರತೀಯ ಪರಂಪರೆಯ ಬಗ್ಗೆ, ಜೊತೆಗೆ ದೇವಸ್ಥಾನಗಳ ಬಗ್ಗೆ ಬಹುಶಃ ತಾವು ತಿಳಿದುಕೊಂಡಿರುವಂತಹ ವಿಷಯಗಳು ಬಹುಶಃ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ತಮ್ಮಿಂದ ತಿಳಿದುಕೊಳ್ಳುವಂತಹ ಪ್ರಯತ್ನ, ನಮ್ಮ ವೀಕ್ಷಕರಿಗೆ ಕೊಡುವಂತಹ ಒಂದು ಪ್ರಯತ್ನ ನಮ್ಮ ಮಾಧ್ಯಮದ ಮೂಲಕ ಮಾಡೋಣ. ಮೊದಲೇದಾಗಿ ಹೇಳಿ ಸರ್, ಈಗ ನಾವು ಇವತ್ತಿನ ದಿವಸ ಆಯ್ಕೆ ಮಾಡ್ಕೊಂಡಿರುವಂತಹ ಒಂದು ವಿಷಯ, ಧಾರ್ಮಿಕ ಕ್ಷೇತ್ರದಲ್ಲಿ ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ ಅತ್ಯಂತ ವ್ಯವಸ್ಥಿತವಾದಂತಹ ರೀತಿಯಲ್ಲಿದೆ, ಇನ್ನೂ ಹೆಚ್ಚಿನ ಪ್ರಗತಿಯತ್ತ ನಮ್ಮ ಭಾರತ ದೇಶ ಇದೆ ಅಂತ ಹೇಳಿ ಹೇಳ್ತಿದ್ವಿ. ತಮ್ಮ ಪ್ರಕಾರ ಹೇಳಿ, ನಾವು ಉದಾಹರಣೆಯನ್ನು ಕೂಡ ಹೇಳಿದೆ, ಏನಂದ್ರೆ ಹಳ್ಳಿಗಳಲ್ಲಿ ಸಹಿತ ನಾವು ಇರುವಂತಹ ಗ್ರಾಮಗಳಲ್ಲಿ ದೇವಸ್ಥಾನಗಳನ್ನ ಹೋಗಿ ದರ್ಶನ ಮಾಡ್ತೇವೆ. ಅದಕ್ಕೆ ಎಷ್ಟೇ ಆಗ್ಲಿ, ಒಂದು ಬಸ್ ಚಾರ್ಜ್ ಇರುವಂತಹ 5 ರೂಪಾಯಿಯಿಂದ ಹಿಡಿದು 5 ಲಕ್ಷದವರೆಗೂ ಖರ್ಚು ಮಾಡಿಕೊಂಡು ದೇವಸ್ಥಾನವನ್ನು ನೋಡುವಂತಹ ಮನಸ್ಥಿತಿಯಲ್ಲಿ ನಾವು ಭಾರತೀಯರಿದ್ದೇವೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ಮೊದಲನೇದಾಗಿ ನಮಸ್ತೆ ಇಂಡಿಯಾ ಪಾಡ್ಕಾಸ್ಟಿಂಗ್ ಚಾನಲ್ಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಇವತ್ತು ಶ್ರೀಕೃಷ್ಣ ಪರಮಾತ್ಮ ಗೀತೆಯನ್ನು ನಮಗೆ ಒಂದು ಕೊಟ್ಟಂತ ದಿವಸ. ಈ ದಿವಸ ನಾವು ಇವತ್ತು ಧಾರ್ಮಿಕ ಒಂದು ಚಿಂತನೆಯ ಬಗ್ಗೆ ಮತ್ತು ಧಾರ್ಮಿಕವಾದಂತಹ ಪ್ರವಾಸೋದ್ಯಮದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ತುಂಬಾ ಒಳ್ಳೆ ಒಂದು ಸಂದೇಶವನ್ನು ಕೂಡ ನಾವು ಇವತ್ತು ಕೊಡ್ಲಿಕ್ಕಿದ್ದೀವಿ. ನಮ್ಮ ದೇಶದಲ್ಲಿ 140 ಕೋಟಿಗಿಂತ ಮೇಲ್ಪಟ್ಟು ಜನಸಂಖ್ಯೆ ಇದೆ. ನಾವು ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿಗಳನ್ನು ಕೂಡ ಸೆಳೆಯುತ್ತೀವಿ, ರಾಷ್ಟ್ರೀಯ ಪ್ರವಾಸಿಗಳನ್ನು ಕೂಡ ಸೆಳೆಯುತ್ತೀವಿ. ಆದ್ರೆ ಅತ್ಯಂತ ಜಾಸ್ತಿ ನಮ್ಮಲ್ಲಿ ಪ್ರವಾಸಿಗಳು ಓಡಾಡುವಂಥದ್ದು ಯಾತ್ರಾರ್ಥಿಗಳಾಗಿ ಓಡಾಡ್ತಾ ಇದ್ದಾರೆ. ನಮಗೆ ಉದಾಹರಣೆಗೆ ಮೊನ್ನೆ ಪ್ರಯಾಗರಾಜಲ್ಲಿ ನಡೆದಂತಹ ಒಂದು ಕುಂಭಮೇಳದ ಸಂದರ್ಭದಲ್ಲಿ ಒಂದೇ ದಿವಸಕ್ಕೆ ಮೌನಿ ಅಮಾವಾಸ್ಯೆಯ ದಿವಸ 5.25 ಕೋಟಿ ಜನ ಒಂದೇ ದಿವಸ ಹೊಳೆಯಲ್ಲಿ ಮುಳುಗಿದ್ದಾರೆ, ಗಂಗಾ ನದಿಯಲ್ಲಿ ಮುಳುಗಿದ್ದಾರೆ. ಇದು ಒಂದು ವಿಶೇಷ ಅಂತ ಹೇಳ್ಬೋದು. 19 ಕೋಟಿಗಿಂತ ಮೇಲ್ಪಟ್ಟು 48 ದಿವಸಗಳ ಒಂದು ಮಂಡಲದಲ್ಲಿ ಅಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿ ಎದ್ದಿದ್ದಾರೆ. ಇದೇ ತರನೇ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಇವಾಗ ನಾನು ನೋಡಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಒಂದು ಪ್ರವಾಸೋದ್ಯಮದ ಎಕಾನಮಿ 47-48ನೇ ಸ್ಥಾನದಲ್ಲಿ ಇತ್ತು. ಇವತ್ತು ನಾವು 8ನೇ ಸ್ಥಾನಕ್ಕೆ ಬಂದಿದ್ದೀವಿ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತ ನಮ್ಮ ಭಾರತೀಯರೇ ಅಲ್ಲಿ ವಾಸ ಮಾಡ್ತಾ ಇರುವವರು ಕೂಡ ಇವತ್ತು ಧಾರ್ಮಿಕ ನಂಬಿಕೆಗಳ ಮೇಲೆ, ಆ ಒಂದು ನೆಲೆಕಟ್ಟಿನ ಮೇಲೆ ನಮ್ಮ ಕ್ಷೇತ್ರಗಳಿಗೆ ಆವಾಗವಾಗ ಬರ್ತಾ ಇರುವಂತದ್ದು ವಿಶೇಷವಾದದ್ದು. ಇದು 2022-23ರಿಂದ ಆದಂತ ಒಂದು ದೊಡ್ಡ ಬದಲಾವಣೆ. ಉದಾಹರಣೆಗೆ ನಾವು ನೋಡ್ಬೋದು, ನಮ್ಮ ರಾಜ್ಯದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಗಿರ್ಬೋದು, ಅಥವಾ ಚಾಮರಾಜನಗರದಲ್ಲಿರುವಂತಹ ಶಿವ ಮಂದಿರದಲ್ಲಿ ಆಗಿರ್ಬೋದು, ನಂಜನಗೂಡಿನ ಶಿವ ಮಂದಿರದಲ್ಲಿ ಆಗಿರ್ಬೋದು, ಎಲ್ಲಾ ಮಂದಿರಗಳಲ್ಲಿ ಕೂಡ ಇವತ್ತು ಕಳೆದ 2 ವರ್ಷಗಳಿಗಿಂತ 50% ಯಾತ್ರಾರ್ಥಿಗಳ ಸಂಖ್ಯೆ ಅಧಿಕ ಆಗ್ತಾನೆ ಇದೆ. ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಒಂದು ಏನು ಆಷಾಢ ಮಾಸದ ಪೂಜೆ ಇದೆ, ಆ ಸಂದರ್ಭದಲ್ಲಿ ಕೂಡ ಅತ್ಯಂತ ಜಾಸ್ತಿ ನಾವು ಕ್ಯೂ ಅನ್ನು ಈ ವರ್ಷ ನಾವು ನೋಡಿದ್ದೀವಿ. ಅದೇ ತರನೇ ಇವಾಗ ಮೃಗಶಿರ ಮಾಸ ಇವಾಗ ನಡೀತಾ ಇದೆ. ನಮ್ಮ ದಕ್ಷಿಣ ಭಾರತಕ್ಕೆ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಯ ವೃತ್ತದಲ್ಲಿರುವಂತವರು, ಧನುರ್ಮಾಸದಲ್ಲಿ ಯಾತ್ರೆಯನ್ನು ಕೊಳ್ಳುವಂತವರು, ಇದೆಲ್ಲವೂ ಕೂಡ ಒಂದು ಯಾತ್ರಾರ್ಥಿಗಳಿಗೆ ಈ ಪ್ರವಾಸೋದ್ಯಮ ಕ್ಷೇತ್ರ, ನಾವು ಅದರಿಂದ ಆದಾಯ ಗಳಿಸುವಂತವ್ರು, ನಾವು ಯಾತ್ರಿಕರಲ್ಲ, ನಾವು ಯಾತ್ರೆಗೆ ಬೇಕಾದಂತ ಸೌಲಭ್ಯಗಳನ್ನು ಕೊಡುವಂತವ್ರು ಇದ್ದೀವಿ. ಆದ್ರೆ ನಮ್ಮ ಆರ್ಥಿಕ ಮಟ್ಟ, ನಮ್ಮ ಜೊತೆಗೆ ಕೆಲಸ ಮಾಡುವವರು, ಸೇವೆ ಮಾಡುವವರು, ಚಾಲಕರು ಇರ್ಬೋದು, ಗೈಡ್ಗಳು ಇರ್ಬೋದು, ಅಡಿಗೆಯವರಾಗಿರ್ಬೋದು, ಎಲ್ರಿಗೂ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಉದ್ಯಮ ಸೃಷ್ಟಿ ನಮ್ಮಲ್ಲಿ ಆಗ್ತಾ ಇದೆ. ಇದಕ್ಕೆ ಪೂರಕವಾದಂತಹ ನಮ್ಮ ಒಂದು ಆಡಳಿತದ ಒಂದು ಇವತ್ತು ಏನಿದೆ, ನೀವೆಲ್ಲ ನೋಡಿದಿವಿ. ನಮ್ಮ ದೇಶದ ಹಿರಿಯರಾದಂತಹ ಪ್ರಧಾನಮಂತ್ರಿಗಳು ಕೂಡ ಗಂಗೆಯಲ್ಲಿ ಬಂದು ಸ್ನಾನ ಮಾಡಿದ್ರು. ನಿನ್ನೆ ಬಂದ್ಬಿಟ್ಟು ಗೀತಾ ಪಠಣದಲ್ಲಿ ಭಾಗಿಯಾದ್ರು, ಉಡುಪಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದ್ಬಿಟ್ಟು ಭಾಗಿಯಾದ್ರು. ಇದೆಲ್ಲವೂ ಕೂಡ ಒಂದು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಧಾರ್ಮಿಕವಾಗಿ ಇರುವಂತ ಒಂದು ಇಂಪಾರ್ಟೆನ್ಸ್ ಪ್ರತಿಯೊಬ್ಬರಿಗೂ ಕೂಡ ಧಾರ್ಮಿಕ ನಂಬಿಕೆಗಳ ಮೇಲೆ. ಯಾಕಂದ್ರೆ ನಾವು ಧರ್ಮವನ್ನು ಅತ್ಯಂತ ಪ್ರಬಲವಾಗಿ ನಂಬಿರುವಂತವ್ರು. ಯಾವುದೇ ಧರ್ಮ ಇರ್ಬೋದು, ಅದು ಜಾತಿ ಅಲ್ಲ, ಧರ್ಮವೇ ಬೇರೆ, ಜಾತಿಯೇ ಬೇರೆ. ಧರ್ಮ ಎಲ್ಲದಕ್ಕೂ ಒಂದೇ ಆಗಿರುತ್ತೆ. ಯಾವುದು ಧರ್ಮ ಇದೆಯೋ ಆ ಧರ್ಮವನ್ನು ಪಾಲನೆ ಮಾಡುವಂತ ಒಂದು ಸಿಸ್ಟಮ್ ಅನ್ನು ನಮ್ಮ ದೇಶದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿರೋದು ನಾವೆಲ್ಲ ಹೆಮ್ಮೆ ಪಡ್ಬೇಕಾಗತ್ತೆ. ಓಕೆ, ಅಂದ್ರೆ ತಾವು ಹೇಳ್ತಾ ಇದ್ರಿ ಸರ್, ಏನಂತಂದ್ರೆ ತಮ್ಮ ಮೂಲಕ ಸಾಕಷ್ಟು ಉದ್ಯೋಗ ಸೃಷ್ಟಿಯನ್ನ ಮಾಡಬೇಕು ಅಂತ ಹೇಳಿ. ಅಂದ್ರೆ ನಾವು ನೋಡ್ತಾ ಇರ್ತೀವಿ, ಗ್ರಾಮೀಣ ಪ್ರದೇಶಗಳಲ್ಲಿ ಹೋದಾಗ ಆ ದೇವಸ್ಥಾನದ
ವಿಶೇಷತೆ ಏನಂತಾರೆ, ಪ್ರತಿ ವರ್ಷನೂ ಕೂಡ ಒಂದು ಜಾತ್ರೆ ಅಂತ ಇರುತ್ತೆ. ಜಾತ್ರೆಯಲ್ಲಿ ಸಾಕಷ್ಟು ಅಂಗಡಿಗಳು ಇರ್ತವೆ, ಅಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ನಡೀತಾ ಇರುತ್ತೆ, ವಿಶೇಷವಾಗಿರುವಂತಹ ಪೂಜೆಗಳಿರ್ತವೆ, ಅಲ್ಲಿ ಅರ್ಚಕರಾಗಿರ್ಬೋದು. ಅಂದ್ರೆ ಈ ಆದಾಯ ಅಂತ ಅನ್ನೋದೇನಿದೆಲ್ಲ ಎಲ್ಲಾ ವರ್ಗದಲ್ಲೂ ಸಹಿತ ದೇವಸ್ಥಾನದ ಮೂಲಕ ನಿರ್ಮಾಣ ಆಗ್ತದೆ. ಸಾಕಷ್ಟು ಜನಜೀವನ ಇದರಲ್ಲಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಆಧ್ಯಾತ್ಮ ಜೊತೆಗೆ ಈ ದೇವಸ್ಥಾನಗಳು ಏನಿದೆ ಅಂದ್ರೆ ಸಾಕಷ್ಟು ಜನರಿಗೆ ಒಂದು ಜೀರ್ಣೋದ್ಧಾರಕ್ಕೆ ಉಪಯೋಗ ಆಗ್ತದೆ ಅಂತನ. ಹೌದು, 100%. ಇದು ನಮ್ಮ ಗ್ರಾಮೀಣ ಭಾಗದವರು ಆಗಿರ್ಬೋದು, ನಾವು ನಗರವಾಸಿಗಳಾಗಿರ್ಬೋದು, ನಾವು ಇದೇ ಉದ್ಯಮದಲ್ಲಿ ಇರುವವರಾಗಿರ್ಬೋದು, ಅಥವಾ ಈ ಉದ್ಯಮ ಅಲ್ಲದೆ ಬೇರೆ ಚಿಕ್ಕ ಪುಟ್ಟ ಅಂಗಡಿಗಳನ್ನು ಹಾಕೊಂಡು ಗುಡಿಗೈಗಾರಿಕೆಗಳ ವ್ಯಾಪಾರ ಮಾಡೋರು, ಹಣ್ಣಂಪಲಗಳನ್ನು ಮಾರೋರು, ಹೂ ಕಟ್ಟೋರಾಗಿರ್ಬೋದು, ಅಥವಾ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋರಾಗಿರ್ಬೋದು, ಪ್ರತಿಯೊಬ್ಬರಿಗೂ ನಾವು ಬರೇ ಟ್ರಾವೆಲ್ ಮಾಲೀಕರು, ಟ್ರಾವೆಲ್ ಉದ್ಯಮ ಮಾತ್ರ ಅಲ್ಲ, ಈ ಒಂದು ಪ್ರವಾಸೋದ್ಯಮ ಮತ್ತೆ ಇದ್ರಲ್ಲೂ ಯಾತ್ರಾರ್ಥಿಗಳನ್ನು ಒಯ್ಯುವಂತ ಒಂದು ಪ್ರವಾಸ ಕ್ಷೇತ್ರದಲ್ಲಿ ಅತ್ಯಂತ ಜಾಸ್ತಿ ಇವರು ಈ ತರ ಮನೆಯಿಂದ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ, ಯಾತ್ರಾ ಸಂದರ್ಭಗಳಲ್ಲಿ ಹೆಚ್ಚಿನ ಹಣ ಖರ್ಚು ಮಾಡ್ತಾರೆ. ಇದೇ ಇವತ್ತು ನಮ್ಮಲ್ಲಿ ಬರುವಂತ ಒಂದು ಆರ್ಥಿಕ ಒಂದು ಸ್ವಾವಲಂಬನೆಯನ್ನು ಕ್ರಿಯೇಟ್ ಮಾಡುತ್ತೆ. ನಮ್ಮ ಹಳ್ಳಿಯ ಭಾಗದ ಜನಗಳಿಗೆ ಆರ್ಥಿಕವಾಗಿ ಇಷ್ಟೊಂದು ದೊಡ್ಡ ಮಟ್ಟದ ವ್ಯಾಪಾರಗಳಾಗುತ್ತೆ. ನಾವು ಉದಾಹರಣೆಗೆ ದಸರಾ ಸಂದರ್ಭದಲ್ಲಿ ನಾವು ಮೈಸೂರಿನ ವ್ಯಾಪಾರ ದ್ವಿಗುಣ ಆಗಿರೋದನ್ನ ನಾವು ನೋಡಿದೀವಿ. ಇದೇ ತರನೇ ಇವಾಗ ಶಬರಿಮಲೆ ಸೀಸನ್ ಬಂತಂದ ಕೂಡಲೇ ಕೇರಳ, ಪಾಂಡಿಚೇರಿ ಆ ಭಾಗದಲ್ಲಿ ಎಲ್ಲವೂ ಕೂಡ ಪೂರ್ಣವಾಗಿ ವ್ಯಾಪಾರ ಡಬಲ್ ಆಗುತ್ತೆ. ಇದೇ ತರ ಬೇರೆ ಬೇರೆ ಭಾಗಗಳಲ್ಲಿ ಒಂದು ವಿಶೇಷ ಹಬ್ಬಗಳ ಸಂದರ್ಭದಲ್ಲಿ ಕೂಡ ಲಕ್ಷದ್ವೀಪ ನಡೆಯಿತು ನಮ್ಮ ಧರ್ಮಸ್ಥಳದಲ್ಲಿ. ಆ ಭಾಗದಲ್ಲಿ ಯಾವುದೇ ಹೋಟ್ಲುಗಳಿಗೆ ರೂಮ್ ಇರಲಿಲ್ಲ. ಕುಕ್ಕದ ಪ್ರಮಾಣದಲ್ಲಿ ಷಷ್ಠಿ ನಡೆಯಿತು. ಆ ಸಂದರ್ಭದಲ್ಲಿ 2,000 ರೂಮಿಗಿಂತ ಮೇಲ್ಪಟ್ಟು ರೂಮುಗಳು ಬ್ಲಾಕ್ ಆಯ್ತು. ಅಲ್ಲಿ ಎಲ್ಲಾ ಹಾಲ್ಗಳು, ಎಲ್ಲಾ ಜಾಗಗಳು ಕೂಡ ಬ್ಲಾಕ್ ಆಯ್ತು. ಇದೆಲ್ಲವೂ ಕೂಡ ಒಂದು ತಾಲೂಕಿಗೆ, ಒಂದು ಜಿಲ್ಲೆಗೆ ಆರ್ಥಿಕ ಸಂಪನ್ಮೂಲವನ್ನು, ಕ್ರೋಢೀಕರಣವನ್ನು ಕೊಡುವಂತ ಒಂದು ಉದ್ಯಮ ಆಗುತ್ತೆ. ಮತ್ತೆ ಅಲ್ಲಿ ಇರುವಂತ ಯುವಕರು ಏನು ಗುಡಿಗೈಗಾರಿಕೆಗಳನ್ನು ತಯಾರು ಮಾಡ್ತಾರೆ, ಹಣ್ಣಂಪಲಗಳನ್ನು ಮಾರುವವರು ಇರ್ತಾರೆ, ಅಥವಾ ಸ್ವೀಟ್, ಚಾಕ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತದ್ದು. ಇವತ್ತು ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ತಿಂಡಿ ತಿನಿಸುಗಳ ವ್ಯಾಪಾರಗಳು ಕೂಡ ಅಷ್ಟೇ ಹೊಸ ಆಲೋಚನೆಗಳನ್ನು ನಮ್ಮ ಯುವ ಜನತೆಗಳು ಮಾಡ್ತವೆ. ಅದು ಎಲ್ಲದಕ್ಕೂ ಕೂಡ ಒಂದು ಇಂತಹ ಸಂದರ್ಭಗಳಲ್ಲಿ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಓಕೆ, ಅಂದ್ರೆ ಈ ಪ್ರವಾಸೋದ್ಯಮದ ಮೂಲಕ ಏನಂದ್ರೆ ಸಾಕಷ್ಟು ತಾವು ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗಳಾಗಿರ್ಬೋದು, ಡೊಮೆಸ್ಟಿಕ್ ಆಗಿರ್ಬೋದು, ಇಂಟರ್ನ್ಯಾಷನಲ್, ಅಂದ್ರೆ ವಿದೇಶಿಗರು ಸಹಿತ ಭಾರತ ದರ್ಶನವನ್ನ ಮಾಡುವಂತಹ ಒಂದು ಅದ್ಭುತವಾಗಿರುವಂತಹ ಸಮಯ ಭಾರತ ದೇಶಕ್ಕೆ ಬಂದಿದೆ. ಅದು ವಿಶೇಷವಾಗಿ ತಾವು ಹೇಳೋ ಪ್ರಕಾರ ನಮ್ಮ ವಿಶ್ವಗುರು ಶ್ರೀ ನರೇಂದ್ರ ಮೋದಿ ಅವರಿಂದ ಅಂತ ಹೇಳಿ ಅವರು ನಿರಂತರವಾಗಿ ಭಾರತ ದೇಶದಾದ್ಯಂತ ಪ್ರವಾಸವನ್ನು ಮಾಡ್ತಾ ಇರ್ತಾರೆ. ಇತ್ತೀಚೆಗಷ್ಟೇ ನಾವು ಅಯೋಧ್ಯೆಯಲ್ಲಿ ನೋಡಿದ್ವಿ, ಧ್ವಜಾರೋಹಣವನ್ನ ಮಾಡಿದ್ರು, ಅದಾದ ನಂತರ ಉಡುಪಿಗೆ ಬಂದ್ರು, ಅದ ನಂತರ ಹೀಗೆ ಗೋವಾ. ಅಂದ್ರೆ ಪ್ರತಿ ರಾಜ್ಯದಲ್ಲೂ ಸಹಿತ ಅದರದೇ ಆದಂತಹ ಒಂದು ವಿಶೇಷತೆ ಇದೆ. ಅಂದ್ರೆ ಈ ಪ್ರಧಾನಿಯವರ ಪಾತ್ರ ನಮ್ಮ ಭಾರತ ದೇಶವನ್ನ ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಎಷ್ಟು ಮಟ್ಟಿಗೆ ಅವರು ಹೊಸ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾರೆ? ಏನೋ ಒಂದು ನಾನು ಅದೇ ನನ್ನ ಒಂದು ಅವಲೋಕನ ಕೂಡ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಭಾರತ ದೇಶವನ್ನು ಮುನ್ನಡೆಸಬೇಕಂದ್ರೆ, ನಮ್ಮ ಭಾರತದ ಒಂದು ಸ್ವಾಭಿಮಾನಿಯಾಗಿ ಬೆಳೆಯಬೇಕಂದ್ರೆ, ನಮ್ಮ ಭಾರತದಲ್ಲಿ ಇರುವ ಈ 140 ಕೋಟಿ ಜನರು ಒಂದು ಒಗ್ಗಟ್ಟಾಗಿರ್ಬೇಕಂದ್ರೆ, ನಾವು ನಮ್ಮೊಳಗಿರುವಂತ ಒಂದು ಏನು ಅವಕಾಶಗಳಿದೆ ಅದನ್ನು ಹಂಚಿ ತಿನ್ನುವಂತ ಕೆಲಸ ಆಗ್ಬೇಕು. ಈ ಕೆಲಸವನ್ನು ನಾವು ಧಾರ್ಮಿಕವಾಗಿ ಇವತ್ತು ಮಾಡ್ತಾ ಇರುವ ತರ ಕಾಣ್ತಾ ಇದೆ. ಯಾಕಂದ್ರೆ ನಮ್ಮ ಇವತ್ತು ಉತ್ತರ ಭಾರತದ ಉತ್ತರಾಖಂಡಲ್ಲಿರುವಂತ ನಮ್ಮ ಚಾರ್ಧಾಮ್ ಯಾತ್ರೆಯಲ್ಲಿ ಇದು ನಿಮ್ಗೆ ಗೊತ್ತಿದೆ. ಲಾಸ್ಟ್ ಟೈಮು ಅಲ್ಲಿ ಶ್ರೀ ಶಂಕರಾಚಾರ್ಯರ ಒಂದು ಹೆಚ್ಚಿನ ಒಂದು ಪೀಠವನ್ನು ಅಲ್ಲಿ ಮಾಡಿದ್ರು. ಅದಲ್ಲದೆ ಅಲ್ಲಿಗೆ ಹೆಚ್ಚಿನ ಕಾರಿಡಾರ್ ನಿರ್ಮಾಣ ಆಯ್ತು. ಇದೆಲ್ಲ ಮಾಡಿದ್ರಿಂದ ಆಗ್ಬಿಟ್ಟು ಅಲ್ಲಿ ಬರೀ ಒಂದು ಸೀಸನ್ ನಲ್ಲಿ 57 ಲಕ್ಷ ಜನ ಹೋದ್ರು. ಅಲ್ಲಿ 19ರಿಂದ 20 ಲಕ್ಷ ಜನ ಹೋಗುವಂತ ಜಾಗದಲ್ಲಿ 57 ಲಕ್ಷ ಜನ ಚಾರ್ಧಾಮ್ ಯಾತ್ರೆಯನ್ನು ಮಾಡಿದ್ದಾರೆ. ಇವತ್ತು ಅದು ಕೇದಾರ್ನಾಥ್ ಮತ್ತು ಬದ್ರಿನಾಥ್ ಎರಡೂ ಸೇರ್ಬಿಟ್ಟು ಅಷ್ಟೊಂದು ಜನ ಯಾತ್ರೆ ಮಾಡಿದ್ದಾರೆ. ನೀವೇ ಥಿಂಕ್ ಮಾಡಿ, ಒಂದು ಹಿಲ್ ಸ್ಟೇಷನ್ ನಗರಗಳಲ್ಲಿ ಇರುವಂತದ್ದು ಎಲ್ಲ ಉತ್ತರ ಕಾಶಿ ಆಗಿರ್ಬೋದು, ಎಲ್ಲಾ ಪಟ್ಟಣಗಳು ಕೂಡ ಹಿಲ್ ಸ್ಟೇಷನ್ ನಗರಗಳು. ಅಲ್ಲಿ ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಿರುತ್ತೆ ಅಂತ ಹೇಳೋದನ್ನ ನಾವು ಬೆಂಗಳೂರಲ್ಲಿ ಕುತ್ಕೊಂಡು ಕೂಡ ಲೆಕ್ಕ ಹಾಕ್ಬೋದು. ಯಾಕಂದ್ರೆ ಗ್ರಾಮೀಣ ಭಾಗಗಳಲ್ಲಿ ಇಂಥ ಒಂದು ಜಾತ್ರೆಗಳು, ಹಬ್ಬಗಳು, ಇಂಥ ಫೆಸ್ಟಿವಲ್ ಸೀಸನ್ ಬಿಟ್ರೆ ಬೇರೆ ಟೈಮಲ್ಲಿ ಅಲ್ಲಿ ಯಾವುದೇ ಚಟುವಟಿಕೆಗಳು ಇರಲ್ಲ, ವಿಶೇಷವಾದ ವಾಹನಗಳ ಸಂಚಾರಗಳು ಕೂಡ ಇರಲ್ಲ. ಅಂತ ಜಾಗಕ್ಕೆ 57 ಲಕ್ಷ ಜನ ಅಂತ ಕಡಿದಾದ ದಾರಿಯಲ್ಲಿ ಪ್ರಯಾಣ ಮಾಡ್ಬಿಟ್ಟು ದೇವಸ್ಥಾನಗಳಿಗೆ ಹೋಗಿ ಬರ್ತಾರಂದ್ರೆ ಅದರಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಪಾತ್ರ ಕೂಡ ಇದೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಅವರು ಪ್ರತಿ ವರ್ಷನೂ ಅವರು ಬಿಗಿನಿಂಗ್ಗೆ ಆ ದೇವಸ್ಥಾನಗಳಿಗೆ ಹೋಗ್ತಾರೆ, ಬಾಗಿಲು ತೆಗೆಯುವ ಸಂದರ್ಭದಲ್ಲಿ ಅವರು ಕೈ ಮುಗಿದು ಬರ್ತಾರೆ. ಇದೆಲ್ಲವೂ ಕೂಡ ನಮ್ಮಲ್ಲಿ ಧ್ಯಾನ ಮತ್ತು ಈ ಒಂದು ಧಾರ್ಮಿಕ ಒಂದು ಆಂತರಿಕವಾಗಿ ಅದನ್ನು ಬೆಳೆಸ್ಕೊಳ್ಳೋದಕ್ಕೆ ಅವರು ಕೊಡುವಂತ ಒಂದು ಪ್ರೋತ್ಸಾಹ ಅಂತ ನಾವು ಹೇಳ್ಬೋದು. ಓಕೆ, ಯಾಕಂದ್ರೆ ಭಾರತ ದೇಶದಲ್ಲೂ ಸಹಿತ ಸಾಕಷ್ಟು ಟೂರಿಸಂ ಕಂಪನೀಸ್ಗಳು ಬಂದ್ಬಿಟ್ಟಿದ್ದಾರೆ. ವಿಶೇಷವಾಗಿ ಸ್ಪಿರಿಚುವಲ್ ಟೂರ್ ಮಾಡೋದಕ್ಕಂದ್ರೆ ಸಾಕಷ್ಟು ಪ್ಯಾಕೇಜಸ್ಗಳಿದೆ. ಅದು ಫ್ಲೈಟ್ ಇರ್ಬೋದು, ಟ್ರೈನ್ ಇರ್ಬೋದು, IRCTC ಇಂದ ಇರ್ಬೋದು, ಕರ್ನಾಟಕ ಸ್ಟೇಟ್ ಟ್ರಾವೆಲ್ ಟ್ರಾನ್ಸ್ಪೋರ್ಟ್ ಇಂದಾನೆ ಇರ್ಬೋದು. ಅಂದ್ರೆ ಪ್ರತಿ ಹಂತದಲ್ಲೂ ಸಹಿತ ಎಲ್ಲೋ ಒಂದ್ ಕಡೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಅಧ್ಯಾತ್ಮದತ್ತ ಹೆಚ್ಚಿನ ಒಲವಾಗಿದೆಯಾ ಅಥವಾ ಹೇಗೆ ಸರ್? 100% ಇದು ನಮ್ಮ ಭಾರತದಲ್ಲಿ ಏನಿದೆ ಇದರಿಂದ ಹಿಂದೆನೆ ಮಲೇಷಿಯಾ ಮತ್ತು ಸಿಂಗಾಪುರ್ನಂತ ನಗರಗಳಲ್ಲಿ
ಜಾಸ್ತಿ ಆಧ್ಯಾತ್ಮಿಕ ಟೂರಿಸಮ್ಮೇ ನಮ್ಮ ಇಂಡಿಯಾದಿಂದ ಅಲ್ಲಿಗೆ ಜಾಸ್ತಿ ಹೋಗ್ತಿದ್ರು. ಹ್ಮ್ ಪಳನಿ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದ್ರೂ ಕೂಡ ಮಲೇಷ್ಯಾದಲ್ಲಿ ಹೋಗ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ತಮಿಳ್ನವರು ಹೋಗಿ ಬರ್ತಾ ಇದ್ರು. ಹ್ಮ್. ಆದ್ರೆ ಇವತ್ತು ಏನಾಗಿದೆ, ಅವ್ರು ಹೆಂಗೆ ಮಲೇಷ್ಯಾದಲ್ಲಿ ಹೆಂಗೆ ಹೋಗ್ತಾರೆ, ಥಾಯ್ಲೆಂಡ್ ಅಲ್ಲಿ ಇರುವ ದೇವಸ್ಥಾನಗಳಿಗೆ ಹೆಂಗೆ ಹೋಗ್ತಾರೋ ಅದೇ ತರನೇ ನಮ್ಮ ದೇಶದಲ್ಲಿ ಇರುವಂತ ಕೂಡ ಭಾಗಗಳಿಗೆ ಕೂಡ ಹೋಗುವಂಥದ್ದು ಜಾಸ್ತಿ ಆಗಿದೆ. ಯಾಕಂದ್ರೆ ನಮ್ಮ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರದ ಆಯವ್ಯಯಗಳಲ್ಲಿ ಕೂಡ ಹೆಚ್ಚಿನಂತ ಪ್ರಸಾದ ಸ್ಕೀಮ್ಗಳಾಗಿರ್ಬೋದು, ದೇಖೋ ಭಾರತ್ ಕಾರ್ಯಕ್ರಮಗಳಾಗಿರ್ಬೋದು, ವಿಶೇಷವಾಗಿ ಇಂಡಿಯಾ ಟೂರಿಸಂ ಇಂದ ಆಗ್ಬಿಟ್ಟು ಕೂಡ ಪ್ರತಿ ಜಿಲ್ಲೆಗಳಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇವತ್ತು ಮೊದಲು ಬರೇ ಪ್ರವಾಸೋದ್ಯಮ ಅಂದ್ರೆ ಪ್ರವಾಸಿಗಳು ಹೋಗುವಂಥದ್ದು, ಮಾರ್ಗದರ್ಶಿಗಳಿಗೂ, ಚಾಲಕರಿಗೆ, ಟ್ರಾವೆಲ್ ಏಜೆನ್ಸಿಗಳಿಗೆ ಮಾತ್ರ ಟ್ರೈನಿಂಗ್ ಕೊಡ್ತಾ ಇದ್ರು. ಇವತ್ತು ಕಲ್ಚರಲ್ ಪ್ರೋಗ್ರಾಮ್ಗಳನ್ನು ಕೂಡ ಅದಕ್ಕೆ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಪ್ರವಾಸೋದ್ಯಮ ಕ್ಷೇತ್ರ ಮತ್ತು ಕಲ್ಚರಲ್ ಒಂದೇ ಆಗಿದೆ. ಅದರಿಂದ ಆಗ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಕೂಡ 3-4 ಭಾಗಗಳಲ್ಲಿ ಇಂಡಿಯಾ ಟೂರಿಸಂ ಇಂದ ಭರತನಾಟ್ಯ ಮತ್ತೆ ಸಂಗೀತ ಇಂಥವ್ರನ್ನೆಲ್ಲವನ್ನು ಕೂಡ ಸೇರಿಸಿಬಿಟ್ಟು ಒಂದೇ ಮೋಲ್ಡ್ ಮಾಡ್ಬಿಟ್ಟು ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿದ್ರು. ಇದರಿಂದ ಆಗ್ಬಿಟ್ಟು ಏನಾಗುತ್ತೆ, ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿಗಳು ಕೂಡ ಭಾರತದ ಒಂದು ನಮ್ಮಲ್ಲಿರೋ ಆಧ್ಯಾತ್ಮ ಬೇರೆ ಅಲ್ಲ, ನಮ್ಮ ಕಲ್ಚರ್ ಬೇರೆ ಅಲ್ಲ, ನಮ್ಮ ಟ್ರೆಡಿಷನ್ ಬೇರೆ ಅಲ್ಲ, ನಮ್ಮ ದೇವಾಲಯಗಳ ಒಂದು ಸನ್ನಿಧಾನದ ಕ್ರಿಯೆಗಳು ಬೇರೆ ಅಲ್ಲ, ಇದೆಲ್ಲವನ್ನು ಕೂಡ ಜನ ನೋಡ್ಲಿಕ್ಕೆ ಬೇಕಾಗಿ ಬರ್ತಾ ಇರ್ತಾರೆ. ಜಸ್ಟ್ ಉದಾಹರಣೆಗೆ ನಾನು ಹೇಳ್ತೀನಿ, ನಮ್ಮಲ್ಲಿ ನಮ್ಮ ಕ್ರಿಕೆಟ್ನ ದಿಗ್ಗಜರುಗಳು ಕೂಡ ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ರವಿಶಾಸ್ತ್ರಿ ಅವರು ಆಗಿರ್ಬೋದು, ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅಮಿತಾಬ್ ಬಚ್ಚನ್ ಅವರಾಗಿರ್ಬೋದು, ಕುಕ್ಕು ಸುಬ್ರಹ್ಮಣ್ಯದಲ್ಲಿ ಬಂದ್ಬಿಟ್ಟು ಧಾರ್ಮಿಕ ಕ್ರಿಯೆಗಳನ್ನು ಮಾಡ್ಬಿಟ್ಟು ಹೋಗ್ತಾರೆ. ಇದೆಲ್ಲವೂ ಕೂಡ ನಮ್ಮಲ್ಲಿರುವಂತ ಒಂದು ಆ ಧಾರ್ಮಿಕ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ ಇರುವಂತ ಒಂದು ಜನರನ್ನು ಸೆಳೆಯುವಂತ ಶಕ್ತಿ ಅಂತ ನಾವು ಹೇಳ್ಬೋದು. ಇದನ್ನು ಇವತ್ತು ನಾವು ಪ್ರವಾಸೋದ್ಯಮಕ್ಕೆ ಇಷ್ಟೊಂದು ಜಾಸ್ತಿ ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಆಗೋದ್ರಿಂದ ಆಗ್ಬಿಟ್ಟು ಇವತ್ತು ನಾವು 40-45ನೇ ಸ್ಥಾನದಲ್ಲಿ ಇದ್ದಂತ ನಾವು ಪ್ರವಾಸಿ ಕ್ಷೇತ್ರದ ಆರ್ಥಿಕ ಸ್ಥಿತಿ ಇವತ್ತು 7-8ನೇ ಸ್ಥಾನಕ್ಕೆ ಬಂದು ನಿಂತ್ಕೊಂಡಿದೆ. ನಾವು ಇದಕ್ಕೆ ತುಂಬಾ ಹೆಮ್ಮೆ ಪಡ್ಬೇಕಾಗತ್ತೆ. ಓಕೆ, ಅಂದ್ರೆ ಈಗ ನಾವು ಹೇಳ್ತಾ ಇರ್ತೀವಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ಅಥವಾ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸಹಿತ ಭಾರತದ ವೈಶಿಷ್ಟ್ಯತೆ ಏನು ಅಂತ ಹೇಳಕ್ಕೆ ಪ್ರತಿ ರಾಜ್ಯದಲ್ಲೂ ಸಹಿತ ಒಂದೊಂದು ಐತಿಹಾಸಿಕ ಸ್ಥಳ ಇದೆ, ಒಂದು ಅದ್ಭುತವಾಗಿರುವಂತಹ ದೇವಸ್ಥಾನಗಳಿದೆ, ಅದರ ಪವಾಡಗಳು ಅವ್ರವ್ರದೇ ಅದನ್ನ ನಂಬ್ಕೊಂಡು ಪರಿಪಾಲನೆ ಮಾಡ್ಕೊಂಡು ಬರ್ತಿದ್ದಾರೆ. ಅಂದ್ರೆ ಇತ್ತೀಚೆಗಷ್ಟೇ ನಾವು ನಡೀತಾ ಇರುವಂತಹ ಒಂದು ಕನಸಾಗಿತ್ತು ಏನಂತಂದ್ರೆ, ಹಲವಾರು ವಾದ ವಿವಾದಗಳ ನಂತರ ಘಟನೆಗಳ ನಂತರ ಅಯೋಧ್ಯೆ ನಮ್ದಾಯ್ತು. ಅಂದ್ರೆ ಈ ಕಳೆದ 2 ವರ್ಷಗಳಲ್ಲಿ ನಾವು ನೋಡ್ತಾ ಹೋದ್ರೆ ಪ್ರವಾಸಿಗರು ಬರ್ತಾ ಇರುವಂತಹ ಸಂಖ್ಯೆಗಳನ್ನ ನಾವು ನೋಡ್ತಾ ಹೋದ್ರೆ ಸಾವಿರಾರು ಲಕ್ಷಾನುಗಟ್ಟಲೆ ಜನರು ಬರ್ತಿದ್ದಾರೆ. ಅಂದ್ರೆ ಬಹುಶಃ ಎಲ್ಲೋ ಒಂದ್ ಕಡೆ ಇದೊಂದು ಸ್ಪರ್ಧಾತ್ಮಕವಾಗಿ ನಾವು ನೋಡ್ತಾ ಹೋದ್ರೆ ತಿರುಪತಿ ವೆಂಕಟರಮಣಿಗೆ ಹೈಯೆಸ್ಟ್ ಬರ್ತಾ ಇರುವಂತಹ ಭಕ್ತರಿದ್ದಾರೆ. ಅದ ನಂತರ ಅಯೋಧ್ಯೆ ಆಗ್ಬಹುದಾ? 100% ತಿರುಪತಿ ವೆಂಕಟರಮಣನಿಗೆ ಹೈಯೆಸ್ಟ್ ನಾವು ಯಾತ್ರಾರ್ಥಿಗಳನ್ನು ಸೆಳೆಯುವಂತ ದೇವಸ್ಥಾನ ಆಗಿತ್ತು. ಅದೇ ತರನೇ ಶಿರ್ಡಿ ಸಾಯಿಬಾಬಾ ಕ್ಷೇತ್ರದಲ್ಲಿ ಕೂಡ ಅತ್ಯಂತ ಜಾಸ್ತಿ ಬರ್ತಾ ಇದ್ರು. ಇವತ್ತು ನಾವು ನೋಡಿದೀವಿ, ಅಯೋಧ್ಯೆ ಬಂದ್ಬಿಟ್ಟು ಅಯೋಧ್ಯೆ ದೇವಸ್ಥಾನ ಓಪನ್ ಆಗ್ಲಿಕ್ಕೆ ಮೊದಲು, ಶ್ರೀರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆ ಆಗ್ಲಿಕ್ಕೆ ಮೊದಲು ಆ ಜಾಗದಲ್ಲಿ ಏನು ಅಂತ ಒಂದು ಆರ್ಥಿಕ ಚಟುವಟಿಕೆಗಳು ಇರುವಂತ ಜಾಗವೂ ಆಗಿರ್ಲಿಲ್ಲ. ಲಾಡ್ಜಿಂಗ್ಗಳಾಗ್ಲಿ, ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳಾಗ್ಲಿ, ಕಾಮನ್ ಆಟೋರಿಕ್ಷಾಗಳಲ್ಲಿ ಓಡಾಡುವಂಥದ್ದು, ಟಾಂಗಾ ಗಾಡಿಗಳಲ್ಲಿ ಓಡಾಡುವಂತ ನಗರ ಆಗಿತ್ತು. ಆದ್ರೆ ಇವತ್ತು ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂದ್ರೆ ಅಲ್ಲಿಗಾಗಿನೇ ಒಂದು ಸ್ಪೆಷಲ್ ಏರ್ಪೋರ್ಟ್ ಓಪನ್ ಆಗಿದೆ. ಈ ವರ್ಷ ಕಳೆದ 2023-24ರಲ್ಲಿ 400 ಕೋಟಿ ರೂಪಾಯಿ ಆದಾಯ ತೆರಿಗೆಯನ್ನೇ ಪಾವತಿ ಮಾಡಿದ್ದಾರೆ. ಇನ್ನು ಲಾಭಾಂಶವನ್ನು ಮತ್ತು ನಾವು ಲೆಕ್ಕ ಮಾಡ್ಲಿಕ್ಕೆ ಹೋದ್ರೆ ಎಷ್ಟೋ ಕೋಟಿಗಳಾಗೋಗಿರುತ್ತೆ. 400 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಆದಾಯ ತೆರಿಗೆಯಾಗಿ ಅಲ್ಲಿಂದ ಪೇಮೆಂಟ್ ಆಗಿದೆ ಅಂತ ಹೇಳುವಂತ ಇದು ನಮಗೆ ಸಾಮಾಜಿಕ ತಾಣಗಳಲ್ಲಿ ಸಿಗ್ತಾ ಇದೆ. ಇದೆಲ್ಲ ನೋಡಿದ್ರೆ ನಮ್ಮಲ್ಲಿ ಒಂದು ಧಾರ್ಮಿಕ ಕ್ಷೇತ್ರಗಳನ್ನ ನಾವು ಡೆವಲಪ್ಮೆಂಟ್ ಮಾಡಿ ಅದನ್ನು ಕೂಡ ಜನರಿಗೆ ಒಂದು ಕ್ರಿಯಾ ಯೋಗಕ್ಕೆ ಅವಕಾಶ ಸಿಗುವ ತರ ಮಾಡಿದಲ್ಲಿ ಬರ್ಲಿಕ್ಕೆ ನಮ್ಮವರು ಸಿದ್ಧರಿದ್ದಾರೆ ಅಂತ ಆಗುತ್ತೆ. ನಮ್ಮ ದೇಶದ ಜನರು, ಯಾತ್ರಾರ್ಥಿಗಳು ಎಲ್ಲ ಒಂದು ಒಳ್ಳೆ ಜಾಗಗಳು, ಕ್ಲೀನ್ ನೀಟ್ನೆಸ್, ಅಲ್ಲಿ ಬೇಕಾದ ಫೆಸಿಲಿಟೀಸ್ಗಳಾಗ್ಲಿ, ರೂಮ್ಗಳಾಗ್ಲಿ, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗಳಾಗ್ಲಿ, ಎಲ್ಲ ಸೌಲಭ್ಯಗಳಾದಲ್ಲಿ ಜನ ಬರ್ಲಿಕ್ಕೆ ಸಿದ್ಧರಿದ್ದಾರೆ ಅಂತ ನಾವು ಹೇಳ್ಬೋದು. ಓಕೆ, ಅಂದ್ರೆ ಈ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಅಥವಾ ಸ್ಟೇಟ್ ಗವರ್ಮೆಂಟ್ ಇಂದ ಎಷ್ಟು ಒಂದು ಫೈನಾನ್ಸಿಯಲ್ ಸಪೋರ್ಟ್ ಸಿಗ್ಬೋದು ಸರ್? ಅಂದ್ರೆ ಈಗ ತಮ್ದೇನೋ ಸುಮಾರು ಐಡಿಯಾಸ್ ಇರ್ತದೆ, ನಾನು ಈ ತರ ಡೆವಲಪ್ಮೆಂಟ್ಸ್ ಗಳನ್ನ ಮಾಡಬೇಕು ಟ್ರಾನ್ಸ್ಪೋರ್ಟ್ ಇದರಿಂದ ಅಂತ ಹೇಳಿ, ಅಂದ್ರೆ ಅಂದಾಜು ಎಷ್ಟು ಹಣವನ್ನ ತಮಗೆ ನೀಡಲಾಗುತ್ತೆ? ನೋಡಿ, ನಮ್ಮ ಒಂದು ದೇಶದಲ್ಲಿ ಬೇಕಾದಷ್ಟು ಅಂತರ ಸಬ್ಸಿಡಿಗಳು, ಆಮೇಲೆ ಇನ್ಸೆಂಟಿವ್ ಸ್ಕೀಮ್ಗಳು ಬೇಕಾದಷ್ಟು ಕೇಂದ್ರ ಸರ್ಕಾರನೂ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ವಿಶೇಷವಾಗಿ ಕೂಡ ಗ್ರಾಮೀಣ ಭಾಗದಲ್ಲಿ ರಿಸಾರ್ಟ್ಸ್ಗಳು, ಹೋಟ್ಲ್ಗಳು ಮಾಡುವಂತವರಿಗೆ ಬೇಕಾದಷ್ಟು 10-15% ಸಬ್ಸಿಡಿಗಳನ್ನು ಕೊಡ್ತಾ ಇದೆ. ಅದು ಲ್ಯಾಂಡ್ ಪರ್ಚೇಸ್ ಮಾಡ್ಬಿಟ್ಟು ಬಿಲ್ಡಿಂಗ್ ಕಟ್ಟಿ ಅವರು ಹೋಟ್ಲ್ ಓಪನ್ ಮಾಡೋ ತನಕ ಅವರಿಗೆ ಬೇಕಾದಷ್ಟು ಸಬ್ಸಿಡಿಗಳನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಅದೇ ತರನೇ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಲ್ಲಿ ಮಾತ್ರ ಅಲ್ಲ, ರಾಜ್ಯದ ಕ್ಯಾಪಿಟಲ್ ರಾಜಧಾನಿಗಳಲ್ಲಿ ಮಾತ್ರ ಅಲ್ಲ, ಬಿ ಟೌನ್ಗಳಲ್ಲಿ ಕೂಡ ಅವರು ರೋಡ್ ಶೋಗಳನ್ನು ಮಾಡ್ತಾರೆ. ಅಂದ್ರೆ ಪಬ್ಲಿಕ್ ಅವೇರ್ನೆಸ್, ಪ್ರವಾಸೋದ್ಯಮಕ್ಕೆ ಬೇಕಾಗಿ ಆ ಜಾಗಗಳನ್ನು ಒಂದು ಉತ್ತೇಜನ ಬರುವಂತ, ಅದನ್ನು ಭೌಗೋಳಿಕವಾಗಿ ಪರಿಚಯಿಸುವಂತ ಕೆಲಸಗಳನ್ನು ಕೂಡ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮದಿಂದ ಮಾಡ್ತಾ ಇದೆ. ಅದಲ್ಲದೆ ರೈಲ್ವೆ ಇಲಾಖೆಯಿಂದ ಕೂಡ ಇವತ್ತು ಟೂರಿಸಂ ಅಲ್ಲಿ ಅವರು ಕೂಡ ಖಾಸಗಿಯವರಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಆ ಮಟ್ಟಕ್ಕೆ ಇವತ್ತು ಪ್ರವಾಸೋದ್ಯಮವನ್ನು ದೇಶದಲ್ಲಿನೇ ಒಂದು ದೊಡ್ಡ ಉದ್ಯಮವಾಗಿ ತಕೊಂಡ್ಬಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ನಮಸ್ತೆ ಇಂಡಿಯಾ ಪಾಡ್ಕಾಸ್ಟ್ ಅಲ್ಲಿ
ಈ ಒಂದು ಪ್ರವಾಸೋದ್ಯಮವನ್ನು ಈ ತರ ಮಟ್ಟಕ್ಕೆ ಒಂದು ಕಲ್ಚರ್ ಟ್ರೆಡಿಷನಲ್ ಮೌಲ್ಡ್ ಆಗಿರುವಂತ ಒಂದು ಟೂರಿಸಂಗೆ ಸಂಬಂಧಪಟ್ಟ ಚರ್ಚೆ ಮಾಡೋದಕ್ಕೆ ಬಹಳ ಖುಷಿ ಆಗ್ತದೆ. ಖಂಡಿತ ಸರ್. ಅಂದ್ರೆ ಈಗ ಎಲ್ಲ ಒಂದ್ ಕಡೆ ಹೇಳ್ತಾರೆ ಸಾಕಷ್ಟು ದೇವಸ್ಥಾನಗಳಿಗೆ ದೇಣಿಗೆ ಬರೋದಾಗ್ಲಿ ಅಥವಾ ವಿಶೇಷವಾಗಿ ಭಾರತೀಯರ ಮನಸ್ಥಿತಿನೋ ಅಥವಾ ವಾಸ್ತವನೋ ಗೊತ್ತಿಲ್ಲ, ದೇವಸ್ಥಾನ ಒಂದು ದೊಡ್ಡ ಉದ್ಧಾರ ಆಯ್ತು, ಜೀರ್ಣೋದ್ಧಾರ ಆಯ್ತು ಅಂತಂದ್ರೆ ಅದಕ್ಕೆ ವಿದೇಶದಿಂದ ಸಾಕಷ್ಟು ಹಣ ಬರುತ್ತೆ, ಅಲ್ಲಿಂದ ಡೋನರ್ಸ್ ಗಳು ತುಂಬಾ ಜನ ಇರ್ತಾರೆ ಅಂತ ಹೇಳ್ತಾರೆ. ಬಟ್ ತಮ್ಮ ಒಂದು ಅನುಭವದ ಪ್ರಕಾರ, ತಮ್ಮ ಒಂದು ಮಾಹಿತಿ ಪ್ರಕಾರ ಏನಿದೆ ಸರ್? ನೋಡಿ, ದೊಡ್ಡ ಮಟ್ಟದಲ್ಲಿ ದೇವಸ್ಥಾನಗಳಿಗೆ ಡೊನೇಷನ್ ಬರುತ್ತೆ, ಅದು ಪ್ರೀತಿಯಿಂದ ವಿಶ್ವಾಸದಿಂದ ಡೊನೇಷನ್ ಕೊಡ್ತಾರೆ. ಬೇಕಾದಷ್ಟು ಅವರು ದಾನ ಧರ್ಮಗಳನ್ನು, ದೇವಾಲಯಗಳಲ್ಲಿ ಕೂಡ ಉತ್ತಮ ಊಟದ ವ್ಯವಸ್ಥೆಗಳಾಗ್ಲಿ, ವಸತಿ ಗೃಹಗಳನ್ನು ನಿರ್ಮಾಣ ಮಾಡೋದಾಗ್ಲಿ, ಉಚಿತವಾಗಿ ಸ್ಟೇ ಆಗ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಮಾಡೋದಾಗ್ಲಿ, ಅಥವಾ ಉಚಿತ ಮ್ಯಾರೇಜ್ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಇವತ್ತು. ಅದಲ್ಲದೆ ಹಲವಾರು ದೇವಾಲಯಗಳಲ್ಲಿ ಕೂಡ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಾವು ಹೆಮ್ಮೆ ಅಂತ ಹೇಳ್ಬೋದು. ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ದೇವಾಲಯ, ಹಿಂದೆ ಮಹಾರಾಜರ ಕಾಲದಲ್ಲಿ ಕೂಡ ಒಂದು ದೇವಾಲಯ ಚೆನ್ನಾಗಿರುವುದಿದೆ ಅಂದ್ರೆ ಆ ಗ್ರಾಮ ಆರ್ಥಿಕವಾಗಿ ಸಂಪನ್ಮೂಲವಾಗಿತ್ತು ಅಂತ ಹೇಳುವಂಥದ್ದು ನಮ್ಮ ಹಿಸ್ಟ್ರಿಯಲ್ಲಿ ಗೊತ್ತಾಗುತ್ತೆ. 800 years 900 years ಓಲ್ಡ್ ನಾವು ಹಿಸ್ಟ್ರಿ ಬುಕ್ ತೆಗೆದು ನೋಡಿದ್ರು ಕೂಡ ಆ ನಗರ ಚಾಲುಕ್ಯರ ಆಡಳಿತ ಕಾಲದಲ್ಲಿ ಯಾವ್ಯಾವ ನಗರಗಳು ಯಾವ ತರ ಇತ್ತು ಅಂದ್ರೆ ಆ ಟೆಂಪಲ್ ಗೋಪುರದ ಉದ್ದ ಅಳತೆಯನ್ನು ನೋಡ್ಬಿಟ್ಟು ನಾವು ಹೇಳ್ತಿದ್ದೀವಿ. ಅದೇ ತರನೇ ಇವತ್ತಿಗೂ ಕೂಡ ಒಂದು ನಗರದಲ್ಲಿ ಒಂದು ಒಳ್ಳೆ ದೇವಾಲಯ ಇದೆ ಅಂದ್ರೆ ಆ ನಗರ ಸಕ್ಸಸ್ಫುಲ್ ಆಗೋ ಮಟ್ಟಕ್ಕೆ ಬರ್ತಾ ಇದೆ ಅಂತ ನಾನು ಹೇಳ್ಬೋದು. ಓಕೆ, ಅಂದ್ರೆ ಈ ದೇವಸ್ಥಾನಗಳ ಪ್ರತಿಯೊಂದು ನಡೆಯೋದೆಲ್ಲ ಟ್ರಸ್ಟ್ ಅಂತ ಹೇಳಿ ಆಗ್ತಾ ಇರುತ್ತೆ. ಆ ಟ್ರಸ್ಟ್ ಅನ್ನ ನಂಬುವಂಥದ್ದಾಗಿರ್ಲಿ ಅಥವಾ ಹಣಕಾಸಿನ ಟ್ರಾನ್ಸ್ಪರೆನ್ಸಿ ಅಂತ ನಾವು ಹೇಳ್ತಿರ್ವಿ, ಪಾರದರ್ಶಕತೆಯನ್ನು ನಾವು ತೋರಿಸೋದಾಗಿರ್ಲಿ, ಈ ನಿಮ್ಮ ಟ್ರಾನ್ಸ್ಪೋರ್ಟ್ಗೆ ಅಥವಾ ಟೂರಿಸಂಗೆ ಹೇಗೆ ಕನೆಕ್ಟ್ ಆಗುತ್ತೆ? ಒಂದಕ್ಕೊಂದು ಲಿಂಕ್ ಇದೆಯಾ ಅಥವಾ ಹೇಗೆ? ನೋಡಿ, ದೇವಸ್ಥಾನದ ಟ್ರಸ್ಟ್ಗೂ ನಮಗೆ ಯಾವುದೇ ಸಂಬಂಧ ಇಲ್ಲ. ಓಕೆ, ದೇವಸ್ಥಾನದ ಟ್ರಸ್ಟ್ ನ ಆಡಳಿತ ದೇವಾಲಯಕ್ಕೆ ಸಂಬಂಧಪಟ್ಟದ್ದು. ಗ್ರಾಮೀಣ ಭಾಗ ಅದಕ್ಕೇನೆ ಆದಂತ ಒಂದು ಮುಜರಾಯಿ ಇಲಾಖೆಗಳಲ್ಲಿ ಆಗಲಿ ಪ್ರತಿಯೊಂದು ಇದರಲ್ಲಿನೂ ಅದರದೇ ಒಂದು ಕಮಿಟಿಗಳಿರುತ್ತೆ. ಅವರು ಕೂಡ ದಿನನಿತ್ಯ ದೇವಾಲಯಕ್ಕೆ ಬಂದು ಹೋಗುವಂತವರನ್ನು ಅವರ ಟ್ರಸ್ಟ್ಗಳಲ್ಲಿ ಆಯ್ಕೆ ಮಾಡ್ತಾರೆ. ಆದ್ರೆ ನಾವು ಕೂಡ ಬೇಡಿಕೆಗಳು ನೀಡ್ತಾ ಇದ್ದೀವಿ. ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿಗಳು ದೇವಾಲಯಗಳದ್ದು ತುಂಬಾ ಬದಲಾವಣೆ ಆಗಿದೆ. ಒಂದು ಇಂಡಸ್ಟ್ರಿಯಲ್ ಇದರಲ್ಲಿ ಆದಾಯ ಬರುವಷ್ಟು ದೊಡ್ಡ ಮಟ್ಟದಲ್ಲಿ ಆದಾಯ ಬರೋದ್ರಿಂದ ಆಗ್ಬಿಟ್ಟು ಅಲ್ಲಿ ಕೂಡ ದೇವಾಲಯಗಳಲ್ಲಿ ಕೂಡ ಟ್ರಾನ್ಸ್ಪರೆನ್ಸಿ ಬೇಕು. ನಾವು ಮಾಧ್ಯಮ ಮುಖಾಂತರ ಹೇಳ್ಬೇಕಂದ್ರೆ ಅಲ್ಲಿಯ ಜಿಲ್ಲಾವಾರು ಇರುವಂತ ಟ್ರಾವೆಲ್ ಆಪರೇಟರ್ ಸಂಘಟನೆಯವರನ್ನು ಕೂಡ ಆ ಒಂದು ಟ್ರಸ್ಟಿ ಒಳಗಡೆ ಹಾಕೋದ್ರಿಂದ ಆಗ್ಬಿಟ್ಟು ಅಲ್ಲಿ ಏನೇನು ಆಗ್ಬೇಕಾಗತ್ತೆ, ಹೊರ ರಾಜ್ಯದಿಂದ ಹೊರ ದೇಶಗಳಿಂದ ಬರುವಂತ ಪ್ರವಾಸಿಗಳಿಗೆ ದೇವಾಲಯದ ಅಕ್ಕಪಕ್ಕದಲ್ಲಿ ಸ್ವಚ್ಛತೆಗಳಾಗಿರ್ಲಿ ಅಥವಾ ಯಾವ ತರ ಬೇಕಾಗುತ್ತೆ ಅಂತ ಹೇಳೋದ್ರನ್ನು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಇರುವವರಿಗೆ ಗೊತ್ತಾದಷ್ಟು ಗ್ರಾಮೀಣ ಭಾಗದ ಜನರಿಗೆ, ಯುವಕರಿಗೆ ತಿಳಿಯಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ಒಂದು ಲೆಕ್ಕಾಚಾರದ ಪ್ರಕಾರ ಸುಮಾರು ಒಂದು 18,000 ಕೋಟಿವರೆಗೂ ಸಹಿತ ಆದಾಯ ಬಂದಿದೆ ಅಂತ ಹೇಳ್ತಾರೆ ಭಾರತದ ನಮ್ಮ ಟ್ರಾನ್ಸ್ಪೋರ್ಟ್ ಇದರಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ. ಅಂದ್ರೆ ಟೂರಿಸಂ ಸಂಖ್ಯೆಗಳು ಜಾಸ್ತಿ ಆಗ್ತಿದೆಯಾ? ಅಂದ್ರೆ ಯಾವ ವಯಸ್ಸಿನವರು, ಅಂದ್ರೆ ಸ್ಟ್ರಾಟಜಿ ವೈಸ್ ತಾವು ಮಾತಾಡೋದಾಯ್ತು ಅಂತಂದ್ರೆ, ಅಥವಾ ಒಂದು ಲೆಕ್ಕಾಚಾರನ ಪ್ರಕಾರ ಯಾವ ವಯಸ್ಸಿನವ್ರ ಮೇಲ್ನವರು, ಅಂದ್ರೆ 30 ವರ್ಷ ಮೇಲ್ಪಟ್ಟವರು ಅಥವಾ 15 ವರ್ಷ ಮೇಲ್ಪಟ್ಟವರ ಸಂಖ್ಯೆ ಟೂರಿಸಂ ಜಾಸ್ತಿ ಆಗ್ತಿದೆ ಅಥವಾ ಹೇಗೆ? ಇಲ್ಲ, ಇವತ್ತು 18,000 ಕೋಟಿ ರೂಪಾಯಿ ಬರೇ ಅಯೋಧ್ಯ ನಗರದಲ್ಲಿ 2028 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಮಟ್ಟದಲ್ಲಿ ನೋಡಿದ್ರೆ ಯುವಕರು, ವೃದ್ಧರು ಎಲ್ಲರೂ ಆ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ. ಆ ದೇವಾಲಯಕ್ಕೆ ನಾವು ಏಜ್ ಲೆಕ್ಕಾಚಾರ ಹಾಕಿದ್ರೆ ಈ ಆರ್ಥಿಕ ಸವಲತ್ತು ಬರಲ್ಲ. 18,000 ಕೋಟಿ ರೂಪಾಯಿ ಇನ್ನು 3 ವರ್ಷಗಳಲ್ಲಿ ಆ ದೇವಸ್ಥಾನದ ಆದಾಯಕ್ಕೆ ಬರುತ್ತೆ ಅಂತ ಹೇಳುವಂತ ಒಂದು ಲೆಕ್ಕಾಚಾರ ಬರ್ತಾ ಇದೆ. ಇದು ದೊಡ್ಡ ಮಟ್ಟದ ಆದಾಯ ಅಂತ ನಾವು ಹೇಳ್ಬೋದು. ಇವಾಗ ಅಲ್ಲಿ 3 ಸ್ಟಾರ್ ಹೋಟೆಲ್ಗಳು ಮಾತ್ರ ಇದೆ. ಮುಂದಿನ ದಿವಸಗಳಲ್ಲಿ ಪಂಚತಾರ ಹೋಟೆಲ್ಗಳು ಕೂಡ ಅಲ್ಲಿ ಓಪನ್ ಆಗ್ಬೋದು. ಓಕೆ, ಅಂದ್ರೆ ತಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಗಳಿಂದ ಈಗ ವಿಶೇಷವಾಗಿ ಅಯೋಧ್ಯನೇ ನಾವು ಮಾತಾಡೋದಾಯ್ತು ಅಂತಂದ್ರೆ, ಅಯೋಧ್ಯೆಯಲ್ಲಿ ಯಾವ್ಯಾವ ರೀತಿಯ ಟೂರಿಸಂ ತಮ್ಮ ಡಿಪಾರ್ಟ್ಮೆಂಟ್ ಅಥವಾ ತಮ್ಮ ಇಲಾಖೆಯಿಂದ ಏನೇನೆಲ್ಲ ಹೊಸ ಹೊಸ ವ್ಯವಸ್ಥೆಗಳನ್ನ ಜನರು ನಿರೀಕ್ಷಿಸಬಹುದು? ಅಂದ್ರೆ ಇದು ನಾವು ಕರ್ನಾಟಕದ ಬಗ್ಗೆ ಮಾತಾಡಬಹುದು, ಆದ್ರೆ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತದ್ದು ಅಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ. ಇವಾಗ ಅಲ್ಲಿ ಬೇಕಾದಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಗಳು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ವಿಮಾನ ನಿಲ್ದಾಣದಿಂದ ಹೋಗ್ಲಿಕ್ಕೆ ವಿಶೇಷವಾಗಿ ಟ್ಯಾಕ್ಸಿಗಳೇ ಇಲ್ಲದಂತ ನಗರ ಅಯೋಧ್ಯ ನಗರ ಆಗಿತ್ತು. ಅಲ್ಲಿ ಟ್ಯಾಕ್ಸಿಗಳ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಯುವಕರಿಗೆ ಆಟೋರಿಕ್ಷಾ ಫೆಸಿಲಿಟಿಗಳನ್ನು ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಆಟೋರಿಕ್ಷಾಗಳನ್ನು ಕೊಟ್ಟಿದ್ದಾರೆ. ಬೇಕಾದಷ್ಟು ಹೋಮ್ ಸ್ಟೇಗಳ ವ್ಯವಸ್ಥೆಗಳನ್ನು ಆಗಿದೆ. ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಬೇಕಾದಷ್ಟು ಸಹಕಾರಗಳನ್ನು ಕೊಡ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಹೋಮ್ ಸ್ಟೇ ಮಾಡುವವರಿಗೆ ಬೇಕಾಗಿ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಇದೆಲ್ಲ ಫೆಸಿಲಿಟಿಗಳು ಕೂಡ ನಮ್ಮ ದೇಶದಾದ್ಯಂತ ಎಲ್ರಿಗೂ ಸಿಗುವಂತದ್ದು. ಭಾರತ ದೇಶದಲ್ಲಿ ತಮಿಳುನಾಡು ನಂಬರ್ 1 ಸ್ಥಾನದಲ್ಲಿತ್ತು. ಅಂದ್ರೆ ಈಗ ತಾವು ಕೂಡ ಹೇಳ್ತಾ ಇದ್ರಿ, ಅಂದ್ರೆ ತಮ್ಮ ಪ್ರಕಾರ ಯಾವ್ಯಾವ ರಾಜ್ಯ ಯಾವ ಸ್ಥಾನದಲ್ಲಿದೆ ಅಂತ ಹೇಳೋದಾದ್ರೆ ಒಂದಿಷ್ಟು ಮಾಹಿತಿ ಅದು ಸಿಗ್ಬೋದಾ? ಉತ್ತರ ಪ್ರದೇಶ ಅದರಲ್ಲಿ ಹೈಯೆಸ್ಟ್ ಇದೆ, 22% ಉತ್ತರ ಪ್ರದೇಶ ಇದೆ. ಸೆಕೆಂಡ್ ಪ್ಲೇಸ್ ತಮಿಳುನಾಡು 13% ಇದೆ. 12.5% ಅಲ್ಲಿ ಕರ್ನಾಟಕ ಬಂದು ನಿಂತ್ಕೊಂಡಿದೆ. ನಾವು 3ನೇ ಸ್ಥಾನ ತಗೊಂಡದಕ್ಕೆ ನಾವು ಬಹಳ ಹೆಮ್ಮೆ ಪಡಬೇಕಾಗುತ್ತೆ. ಮೊದಲು ನಾವು 8ನೇ ಸ್ಥಾನ 9ನೇ ಸ್ಥಾನದಲ್ಲಿ ಇದ್ದೀವಿ. ಆಂಧ್ರ ಈಗ ನಾವು ಓವರ್ಟೇಕ್ ಮಾಡಿದ್ದೀವಿ. ಇದು ನಾವು ಒಳ್ಳೆ ಇದು ಅಂತ ಹೇಳ್ಬೋದು. ಅದು ಮಾತ್ರ ಅಲ್ಲದೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇತ್ತೀಚೆಗೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಹೈಯೆಸ್ಟ್ ಜನರನ್ನು ನಾವು ವೆಲ್ಕಮ್ ಮಾಡಿದ್ದೀವಿ.
ಇದೆಲ್ಲವೂ ಕೂಡ ನಮ್ಮ ಕರ್ನಾಟಕ ಕೂಡ ಹೆಮ್ಮೆ ಅಂತ ಹೇಳ್ಬೋದು. ರಾಜಕೀಯವಾಗಿ ಏನೇ ಗೊಂದಲಗಳು ನಡೀತಾ ಇರಲಿ, ನಮ್ಮ ರಾಜ್ಯದಲ್ಲಿ ನಾವು ಒಂಥರ ವ್ಯಾಪಾರ ಮಾಡ್ತಾನೆ ಇದ್ವಿ. ಕರೆಕ್ಟ್. ಆದ್ರೆ ಈ ವ್ಯಾಪಾರ ದೃಷ್ಟಿಯಿಂದ ನಮ್ಮ ಕರ್ನಾಟಕದ ಮೂಲಕ ನಾವು ಹೆಮ್ಮೆ ಪಡ್ಬೇಕಾಗುತ್ತೆ. ಅಂದ್ರೆ ನಮ್ಮ ರಾಜ್ಯ ಹೇಗಿದೆ ಸರ್, ಸ್ಥಿತಿಗತಿ ಎಲ್ಲ ಹೇಗಿದೆ ಪ್ರವಾಸೋದ್ಯಮದ ಇಲಾಖೆಯಿಂದ ತಾವು ಹೇಳೋದು? ಅಲ್ಲ, ನಾವು ಎಲ್ಲವನ್ನು ಕೂಡ ಯಾವತ್ತೂ ಆಗ್ಲಿ ಖಾಸಗಿ ಉದ್ಯಮಿಗಳು ಯಾವತ್ತೂ ಯಾರನ್ನು ಡಿಪೆಂಡ್ ಆಗಿ ನಿಂತ್ಕೊಂಡಿಲ್ಲ. ನಾವು ಸರ್ಕಾರಗಳನ್ನು ಡಿಪೆಂಡ್ ಆಗಿಲ್ಲ. ಯಾಕಂದ್ರೆ ನಾವು ನಮ್ಮ ಟ್ರಾನ್ಸ್ಪೋರ್ಟ್ ಉದ್ಯಮಕ್ಕೆ ಆಗ್ಬಿಟ್ಟು ರಾಜ್ಯ ಸರ್ಕಾರಗಳಾಗ್ಲಿ ಕೇಂದ್ರ ಸರ್ಕಾರ ಆಗಲಿ ನಮಗೆ 1% ಕೂಡ ಸಬ್ಸಿಡಿಗಳಿಲ್ಲ. ಟ್ಯಾಕ್ಸ್ ಅಲ್ಲಿ ಆಗ್ಲಿ ಇನ್ಸೆಂಟಿವ್ ಆಗ್ಲಿ ಏನಿಲ್ಲ. ಆದ್ರೆ ಸರ್ಕಾರಗಳದೇ ಹಲವಾರು ಪ್ರೋಗ್ರಾಮ್ಗಳಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಫ್ರೀ ಲ್ಯಾನ್ಸರ್ ಸಿಸ್ಟಮ್ಗಳನ್ನು ಮಾಡ್ಕೊಂಡಿದ್ದಾರೆ. ಪ್ರಮೋಷನಲ್ ಕ್ಯಾಂಪೇನ್ಗಳನ್ನು ಮಾಡ್ತಾ ಇದ್ದಾರೆ. ಹೊರ ದೇಶಗಳಲ್ಲಿ ಹೋಗ್ಬಿಟ್ಟು ಪ್ರಮೋಷನಲ್ ಕ್ಯಾಂಪೇನ್ಗಳನ್ನು ಮಾಡ್ತಾರೆ. ಆಮೇಲೆ ಬೇಕಾದಷ್ಟು ವೆಬ್ಸೈಟ್ಗಳ ಮುಖಾಂತರ ಬ್ಲಾಗರ್ಸ್ಗಳನ್ನು ಕರ್ಕೊಂಡು ಬಂದ್ಬಿಟ್ಟು, ಅಂತಾರಾಷ್ಟ್ರೀಯ ಮಟ್ಟದ ಬ್ಲಾಗರ್ಸ್ಗಳನ್ನು ಕರ್ಕೊಂಡು ಬಂದ್ಬಿಟ್ಟು ಹೈಲೈಟ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಮಗೆ ಬೇಕಾಗಿ ಮಾಡ್ತಾ ಇದ್ದಾರೆ. ನೋಡಿ, ನಾವು ರೆಗ್ಯುಲೇಟರಿ ಬಗ್ಗೆ ಮಾತಾಡೋದೇ ಬೇರೆ, ನಾವು ಪ್ರವಾಸೋದ್ಯಮದ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಬೇರೆ, ನಮ್ಮ ಪ್ರಯಾಣಿಕರನ್ನು ನಾವು ವೆಲ್ಕಮ್ ಮಾಡೋ ಸಿಸ್ಟಮೇ ಬೇರೆ. ಯಾಕಂದ್ರೆ ನಾವು ಯಾವತ್ತೂ ನಮ್ಮ ಪ್ರವಾಸಿಗಳು ಮತ್ತು ನಾವು ಡಿಪೆಂಡ್ ಆಗಿ ಇರ್ತೀವಿ ಹೊರತು ಅಧಿಕವಾಗಿ ನಾವು ಸರ್ಕಾರದ್ದು ಯಾವುದು ಡಿಪೆಂಡೆನ್ಸ್ ಅಲ್ಲಿ ನಾವು ಇರೋದಿಲ್ಲ. ಅದು ಮಾತಾಡೋ ಸಂದರ್ಭಗಳಲ್ಲಿ ವರ್ಷದಲ್ಲಿ 1-2 ಸರ್ತಿ ರಾಜ್ಯ ಸರ್ಕಾರಗಳು ಕರೆದು ನಮ್ಮ ಹತ್ರ ಮಾತಾಡುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳನ್ನು ಇಡ್ತೀವಿ. ನಮಗೆ ಗುಣಮಟ್ಟದ ರಸ್ತೆಗಳು ಬೇಕು, ಒಳ್ಳೆ ಏರ್ಪೋರ್ಟ್ಗಳು ಬೇಕು, ಒಳ್ಳೆ ಟ್ರೈನ್ ಫೆಸಿಲಿಟಿಗಳು ಬೇಕಾಗುತ್ತೆ. ಕೆಲವೊಂದು ರಸ್ತೆಗಳಿಗೆ ಟ್ರೈನ್ ಫೆಸಿಲಿಟಿ ಇರಲ್ಲ, ಕೆಲವೊಂದು ರಸ್ತೆಗಳು ಕಡಿದಾದ ರಸ್ತೆಗಳಿರುವಲ್ಲಿ ಅಭಿವೃದ್ಧಿನೇ ಮಾಡಲ್ಲ. ಹೌದು, ಒಳ್ಳೆ ಬಯಲುಸೀಮೆಯಲ್ಲಿ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡ್ತಾರೆ. ಇಂಥದನ್ನೆಲ್ಲ ನಾವು ಸರ್ಕಾರದ ಹತ್ರ ಬೇಡಿಕೆ ಇಡ್ತೀವಿ. ನಮ್ಮ ಸರ್ಕಾರದ ಜೊತೆಗೆ ಆಗಿರುವಂತಹ ಮಾತುಕತೆಗಳಾಗಿರ್ಬೋದು, ತಾವು ಬೇಡಿಕೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪ್ರವಾಸೋದ್ಯಮದಿಂದ ನಾವು ಮಾಡ್ತಾ ಇರುವಂತಹ ಗುಣಮಟ್ಟವನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಕ್ವಾಲಿಟಿ ಅಂತ ಹೇಳ್ತೀವಿ, ಕ್ವಾಲಿಟಿ ಅಂಡ್ ಸರ್ವಿಸಸ್ ತುಂಬಾ ಇಂಪಾರ್ಟೆಂಟ್. ಆ ದೃಷ್ಟಿಯಿಂದ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಗಳು ತಮ್ಮ ಇದರಿಂದ ನಮ್ಮಲ್ಲಿ ನೋಡಿ, ಇವಾಗ ನಾವು ಚಿಕ್ಕಮಂಗ್ಳೂರು ಹೇಳ್ತೀವಿ, ನಾವು ಚಿಕ್ಕಮಂಗ್ಳೂರು ಹೇಳ್ತೀವಿ, ಬಂಡೀಪುರದಲ್ಲಿ ನೋಡಿ, ಇವತ್ತು ಫಾರೆಸ್ಟ್ ಒಳಗಡೆ ನಮ್ಮ ವಾಹನಗಳು ಹೋಗ್ತಾ ಇರುತ್ತೆ. ಅಂತ ಟೈಮಲ್ಲಿ ಅಲ್ಲಿ ಪ್ರಾಣಿಗಳು ಅಟ್ಯಾಕ್ ಮಾಡೈತೆ. ಇದೇ ತರ ಬನ್ನರಘಟ್ಟದಲ್ಲಿ ಕೂಡ ಅಟ್ಯಾಕ್ ಮಾಡಿದೆ. ಇದು ನೋಡಿ, ಅಟ್ಯಾಕ್ ಮಾಡೋದು ಪ್ರಾಣಿ ಸಂಕುಲಕ್ಕೂ ಇರುವಂತ ಮಾನವ ಜೀವಿಗೆ ಇರುವಂತ ಇದು ಅಂತ ನಾವು ಹೇಳ್ತಾ ಇದೀವಿ. ಅದಕ್ಕೆ ಬೇಕಾಗಿ ಪೂರ್ಣವಾಗಿ ಆ ಟೂರಿಸಂ ಅನ್ನೇ ಸ್ಟಾಪ್ ಮಾಡೋದು ತಪ್ಪದು. ಯಾಕಂದ್ರೆ ನಾವು ಸುರಕ್ಷತಾ ದೃಷ್ಟಿಯಿಂದ ಏನ್ ಸುರಕ್ಷತೆ ತಗೊಳ್ಬೇಕೋ ಆ ಸುರಕ್ಷತೆ ಮುಖಾಂತರ ನಾವು ಸೇವೆಯನ್ನು ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಆ ಗ್ರಾಮೀಣ ಭಾಗದ ಕೆಲಸದವರಾಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಗೈಡ್ಗಳಾಗಿರ್ಬೋದು, ನಮ್ಮ ಟ್ಯಾಕ್ಸಿ ಅವರಾಗಿರ್ಬೋದು, ಒಳಗಡೆ ಇರುವಂತ ಹೋಟೆಲಿಯರ್ಸ್ ತಿಂಗಳುಗಟ್ಟಲೆ ಅವ್ರು ಕ್ಲೋಸ್ ಮಾಡಕ್ಕಾಗಲ್ಲ. ಬೇಸಿಗೆ ಬಂದಲ್ಲಿ ಆಲ್ರೆಡಿ ಬೇಸಿಗೆಯಲ್ಲಿ ಕೆಲವೊಂದು ಪ್ರದೇಶಗಳಿಗೆ ನಾವು ಪರಿಸರಕ್ಕೆ ಹಾನಿ ಆಗುತ್ತೆ, ಬೆಂಕಿ ಬೀಳುತ್ತೆ ಅಂತ ಇದರಿಂದ ಆಗ್ಬಿಟ್ಟು ನಾವು ಚಾರಣಿಗರನ್ನು ನಿಲ್ಲಿಸಬೇಕಾಗುತ್ತೆ. ಆದ್ರೆ ಇದು ಬೇಸಿಗೆ ಅಲ್ಲ, ಈಗ ವಿಂಟರ್ ಸೀಸನ್. ಇಂಥದ್ರನ್ನೆಲ್ಲ ಸರ್ಕಾರದ ಜೊತೆಗೆ ನಾವು ಬೇಡಿಕೆ ಇಡ್ತಾ ಇರ್ತೀವಿ. ಓಕೆ, ಅಂದ್ರೆ ಈಗ ಸ್ಪಂದಿಸೋದೇನಿದೆಲ್ಲ ತಮ್ಮ ಬೇಡಿಕೆ ಒಂದ್ ಕಡೆ ಆಯ್ತು ಅಂತಂದ್ರೆ ಅದೇ ರೀತಿನ ಸ್ಪಂದನೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಈಗ ತಾವು ಕೊಟ್ಟಿರುವಂತಹ 10 ಬೇಡಿಕೆಗಳಲ್ಲಿ ಒಂದಿಷ್ಟು ಬೇಡಿಕೆಗಳನ್ನ ನಮ್ಗೆ ಈಡೇರಿದೆ ಅಂತ ಅನ್ನೋದಾಯ್ತು ಅಂತಂದ್ರೆ ಯಾವ್ದಾದ್ರು ಒಳ್ಳೆ ಅಂಶಗಳು ತಮ್ಮಿಂದ ಡಿಸಿಷನ್ ಅಲ್ಲಿ ಬಂತು? ನೋಡಿ, ನಮ್ಮ ಟೂರಿಸಂ ಇಲಾಖೆಯಲ್ಲಿ ಅವ್ರಿಗೂ ಕೂಡ ಖುದ್ದಾಗಿ ಟೂರಿಸಂ ಡಿಪಾರ್ಟ್ಮೆಂಟ್ ಖುದ್ದಾಗಿ ಟೂರಿಸಂ ಅಲ್ಲಿ ಇನ್ವಾಲ್ವ್ ಆಗಿದೆ. ಸೇವಾ ವಲಯದಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಓಕೆ, ನಮ್ಮ ಪ್ರವಾಸೋದ್ಯಮ ಇಲಾಖೆದೇ ಒಂದು ನಿಗಮನೆ ಕರ್ನಾಟಕ ಟೂರಿಸಂ KSTDC, ಹೌದು, ಇನ್ನೊಂದು ಜಂಗಲ್ ಲಾಜಸ್ ಇದೆ. ಅದರಲ್ಲಿನೂ ಪಾರ್ಟ್ ಅಂಡ್ ಪಾರ್ಸಲ್ ಕರ್ನಾಟಕ ರಾಜ್ಯ ಸರ್ಕಾರದ ಇದೆ. ಅದರಿಂದ ಆಗ್ಬಿಟ್ಟು ಪ್ರವಾಸೋದ್ಯಮದ ಮಟ್ಟಿಗೆ ಕರ್ನಾಟಕ ರಾಜ್ಯ ತುಂಬಾ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತದೆ ಅಂತ ನಾವು. ಓಕೆ, ಅಂದ್ರೆ ಬೇರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಇನ್ನೂ ಬದಲಾವಣೆಗಳು ಆಗ್ಬೇಕಾಗತ್ತೆ. ಉಚಿತವಾದ ಪರ್ಮಿಟ್ಗಳನ್ನು ಕೊಡ್ಬೇಕಾಗತ್ತೆ, ಟ್ಯಾಕ್ಸ್ ಫ್ರೀ ಸಿಸ್ಟಮ್ಗಳನ್ನು ಮಾಡ್ಬೇಕಾಗತ್ತೆ. ಈ ಚಿಕ್ಕ ಡೈರೆಕ್ಟ್ ಟ್ಯಾಕ್ಸ್ ನ ಆಸೆಯಲ್ಲಿ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಕಳ್ಕೊಳ್ತೀವಿ. ಇನ್ನೂ ನಾವು ಮೊದಲ ಸ್ಥಾನಕ್ಕೆ ಕರ್ನಾಟಕ ಬರ್ಬೇಕಂದ್ರೆ ಪೂರ್ಣವಾಗಿ ನಮ್ಮ ವೆಹಿಕಲ್ಗಳಿಗೆ ಏನಿದೆ ಅಂತರಾಜ್ಯಗಳಿಂದ ಬರುವಂತಹ ವಾಹನಗಳು ಪೂರ್ಣ ತೆರಿಗೆ ವಿನಾಯಿತಿಯನ್ನು ಕೊಡ್ಬೇಕಾಗತ್ತೆ. ಹೊರ ರಾಜ್ಯದಿಂದ ಪ್ರವಾಸಿಗಳನ್ನು ಕರ್ಕೊಂಡು ಬರುವಾಗ ಅವರಿಗೆ ಟ್ಯಾಕ್ಸ್ ಹಾಕೋದು, ಗಡಿ ಭಾಗದಲ್ಲಿ ನಿಲ್ಲಿಸೋದು, ಏನೋ ಬೇರೆ ದೇಶದಿಂದ ಬಂದ ತರ ಅವರಿಗೆ ಕಿರುಕುಳ ಕೊಡೋದು, ಇದು ಪೂರ್ಣವಾಗಿ ನಿಲ್ಲಿಸಬೇಕು. ಯಾಕಂದ್ರೆ ಪ್ರವಾಸೋದ್ಯಮ ಅಂದ್ರೆ ಇದು ಪೀಸ್ ಮೇಕಿಂಗ್ ಒಂದು ಪಾಲಿಸಿ. ಇದರಲ್ಲಿ ಬಂದ್ಬಿಟ್ಟು ನಾವು ಚೆಕ್ ಪೋಸ್ಟ್ ಅಲ್ಲಿ ಗಾಡಿ ನಿಲ್ಲಿಸೋದು, ಅವನ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ನೋಡಿ, ವಿಮೆ ಒಂದು ಅವಶ್ಯಕತೆ ಆಗಿರ್ತದೆ. ಚಾಲಕನತಿಗೆ ಒಂದು ಲೈಸೆನ್ಸ್ ಇರಬೇಕು, ಗಾಡಿಗೆ ಒಂದು ವಿಮೆ ಇರಬೇಕು, ಒಂದು ಪರ್ಮಿಟ್ ಇರಬೇಕು, FC ಆಗಿರ್ಬೇಕು. ಇದು ಬಿಟ್ಟು ಆ ಟ್ಯಾಕ್ಸ್ ಬೇಕು ನಿಲ್ಲಿಸೋದು, ಅವನೊಂದು 8,000 ರೂಪಾಯಿ ಟ್ಯಾಕ್ಸ್ ಕಟ್ಟೋದು, ಅದರಲ್ಲಿ ಒಂದು ಗೊಂದಲ, ಇದೆಲ್ಲ ಮಾಡ್ತಾ ಇದ್ರೆ ಏನಾಗುತ್ತೆ ಗೊತ್ತಾ? ಒಂದು ಅಂತಾರಾಷ್ಟ್ರೀಯ ಪ್ರವಾಸಿಗಳು ಆಗಿರ್ಬೋದು, ಒಂದು ದೊಡ್ಡ ಮಟ್ಟದ ಪ್ರವಾಸಿಗಳು ವಾಹನಗಳಲ್ಲಿ ಟ್ರಾವೆಲ್ ಮಾಡಲ್ಲ. ಇವತ್ತು ನಿಮ್ಮ A ಕ್ಲಾಸ್ ಟ್ರೈನ್ಗಳಲ್ಲಿ A ದರ್ಜೆ ಟ್ರೈನ್ ನಲ್ಲಿ ಬರ್ತಾರೆ, ಫ್ಲೈಟ್ ಅಲ್ಲಿ ಬರ್ತಾರೆ. ಅವ್ರು ಏನ್ ಟ್ಯಾಕ್ಸ್ ಕಟ್ತಾರೆ? ನಮ್ಮ ರಾಜ್ಯಕ್ಕೆ ಇಳಿಯುವಾಗ ಏರ್ಪೋರ್ಟ್ ಅಲ್ಲಿ ಟ್ಯಾಕ್ಸ್ ಕಟ್ಟಿಬಿಟ್ಟು ಇಳಿತಾರೆ. ಅವರಿಂದ ಟ್ಯಾಕ್ಸ್ ವಸೂಲಿ ಮಾಡಕ್ಕಾಗತ್ತಾ? ಇಲ್ಲ. ಒಬ್ಬ ಪ್ರಯಾಣಿಕ, ಒಬ್ಬ ಪ್ರವಾಸಿ ವಾಹನದಲ್ಲಿ ಒಂದು ಹೊರ ರಾಜ್ಯದಿಂದ ಬರ್ತಾನಂದ್ರೆ ಅವನ ಮೇಲೆ ಎಕ್ಸ್ಟ್ರಾ ತೆರಿಗೆ ಹಾಕೋದು, ಇದು ಎಷ್ಟರ ಮಟ್ಟಿಗೆ ಸರಿ? ಇದನ್ನೆಲ್ಲ ನಾವು ಬದಲಾವಣೆ ಆಗ್ಬೇಕು. ನೋಡಿ, ಇನ್ನೂ ನಾವು 1959ರಲ್ಲಿ ಇರುವಂತ ಪಾಲಿಸಿಯಲ್ಲಿ ಇರಬಾರದು. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ, ನಮ್ಮ ಎಕಾನಮಿ, ನಮ್ಮ ಇವತ್ತು ನಾವು ವರ್ಷ ಪ್ರತಿ ಮಾಡುವಂತ ಆಯವ್ಯಯದ ಬಜೆಟ್ ಗಾತ್ರ ಎಷ್ಟು ಚೇಂಜಸ್ ಆಗಿದೆ. ಇದಕ್ಕೂ ಕೂಡ ನಾವು ಹೊಂದಾಣಿಕೆ ಮಾಡ್ಕೊಳ್ಬೇಕಾಗುತ್ತೆ. ನಾವು ಇನ್ನು ನೋಡಿ, ಬದಲಾವಣೆ ಮಾಡ್ತಾ ಬಂದಂಗನೆ
ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ, ನಮ್ಮ ಯುವಕರು ನೋಡಿ ಅಮೆರಿಕದಲ್ಲಿ ಯಾವ್ದಾವ್ದು ನಮ್ಮನ್ನು ಬ್ಯಾನ್ ಮಾಡಿದ್ರು. ಹೌದು. ನಾವು ಅದನ್ನು ಮುಂದೆ ಹೋಗ್ತಾನೆ ಇದ್ದೀವಿ. ಯಾಕೆ ಹೇಳಿ, ನಮ್ಮ ಯುವಕರು ವಿದ್ಯಾವಂತರಿದ್ದಾರೆ, ನಮ್ಮ ದೇಶದ ಪ್ರತಿಯೊಬ್ಬ ಯುವಕರು ಕೂಡ ವಿದ್ಯಾವಂತರಿದ್ದಾರೆ. ಅದರಿಂದ ಆಗ್ಬಿಟ್ಟು ನಮ್ಮಲ್ಲಿ ಧೈರ್ಯವಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಓಕೆ, ಅಂದ್ರೆ ಇದು ತಾವು ಸರ್ ತಾವು ಟೂರಿಸಂ ಇಲಾಖೆಯಲ್ಲಿ ಇರೋದ್ರಿಂದ ತಾವು ಇದನ್ನು ಹೇಳ್ತಾ ಇದ್ರಿ. ಅದನ್ನೇ ನೀವು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ನಾವು ಕೇಳಿದಾಗ ಇಂಟರ್ ಸ್ಟೇಟ್ಗಳು ಪರ್ಮಿಟ್ ಗಳನ್ನ ಫ್ರೀ ಆಗಿ ಮಾಡಿಕೊಡಿ ಅಂತಾರೆ. ಅವ್ರದೇ ಆದಂತಹ ಒಂದೆರಡು ಕಂಡೀಷನ್ಸ್ ಗಳಿರ್ತವೆ, ಸೇಫ್ಟಿ ಪ್ರಿಕಾಷನ್ಸ್ ಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ಆತಂಕವಾದಿಗಳು ನಮ್ಮ ರಾಜ್ಯಕ್ಕೆ ಬರ್ಬೋದು ಅಥವಾ ಭಾರತ ದೇಶದಲ್ಲಿ ಓಡಾಡಬಹುದು ಅನ್ನೋ ಸುರಕ್ಷತಾ ದೃಷ್ಟಿಯಿಂದ ಅವರು ಆ ಒಂದು ಮಾರ್ಗಸೂಚನೆ ಅವ್ರು ಕೊಟ್ಟಿರ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಇದು ಸಮಂಜಸ ಆಗಿರುತ್ತಾ ಅಥವಾ ಹೇಗೆ? ನಮಗೆ ಅದು, ನಾವು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಇರೋರು ನಾವು ಇಂಥ ಮಾತುಗಳನ್ನು ಒಪ್ಪೋದಿಲ್ಲ. ಯಾಕಂದ್ರೆ ಅಂತರ್ದೇಶೀಯ ಬಾರ್ಡರ್ಗಳು ಇದೆ. ಇವತ್ತು ನಿಮಗೆ ಗೊತ್ತಿರಬಹುದು, ಬಾರ್ಡರ್ ಟೂರಿಸಂ ಅಂತ ಇದೆ. ನಾವು ಲೇಹ್ ಲಡಕ್ ಅಥವಾ ಜಮ್ಮು ಕಾಶ್ಮೀರದಲ್ಲಿ ಹೋದ್ರೆ ಬಾರ್ಡರ್ ಟಚ್ ಮಾಡ್ಬಿಟ್ಟು ಬರ್ಬೋದು. ಚೈನಾ ಇಂಡಿಯಾ ಬಾರ್ಡರ್ ಟಚ್ ಮಾಡ್ಬಿಟ್ಟು ಅಲ್ಲೇ ಡಿಫೆನ್ಸ್ ಅವ್ರಿಗೆ ನಾವು ಸೆಲ್ಯೂಟ್ ಹೊಡೆಯುವುದು ಬರ್ಬೋದು. ಇಂಥ ಒಂದು ನೆರೆ ದೇಶಗಳೊಂದಿಗೆ ನಾವು ಇಟ್ಕೊಂಡಿರುವಾಗ ನಮ್ಮಲ್ಲಿ ನೆರೆ ರಾಜ್ಯಗಳಿಂದ ಬರುವಂತ ವಾಹನಗಳಿಗೆ ತೆರಿಗೆ ಹಾಕೋದು, ಚೆಕ್ ಮಾಡೋದು, ಇದೆಲ್ಲವೂ ಕೂಡ ಎಕ್ಸ್ಟ್ರಾ ಅಂತ ಹೇಳ್ಬೋದು. ಯಾಕಂದ್ರೆ ರಸ್ತೆಗಳಲ್ಲಿ ಫುಲ್ ಇರುವಂತ ಕ್ಯಾಮೆರಾಗಳ ಅಳವಡಿಕೆ ಆಗಿದೆ ಅಂತ ಏನಾದ್ರು ತಪ್ಪುಗಳು ನಡೆದಲ್ಲಿ ಕ್ಯಾಚ್ ಮಾಡಕ್ಕೆ ಅವಕಾಶಗಳಿದೆ. ಹಂಗಿರೋ ಕಾರಣ ಇದು ಈ ಒಂದು ಹೆಚ್ಚಿನ ಒತ್ತಡ ಆಗುತ್ತೆ ಅಂತ ನಾನು ಹೇಳ್ಬೋದು. ಓಕೆ, ಅಂದ್ರೆ ಈ ಟೂರಿಸಂ ಅಂತ ಅನ್ನೋದು ಒಂದು ಭಾರತ ಅಥವಾ ಈಗ ನಾವು ಸದ್ಯಕ್ಕೆ ಕರ್ನಾಟಕದ ಬಗ್ಗೆ ಮಾತನಾಡ್ತಾ ಇದೀವಿ. ಅಂದ್ರೆ ಭಾರತ ದೇಶದಲ್ಲಿ ಟೂರಿಸಂ ಅಂತ ಒಂದು ವಿಭಾಗವನ್ನ ಅತ್ಯಂತ ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂತಹ ಒಂದು ರಾಜ್ಯ ಅಂತ ತಾವು ಹೇಳೋದಾದ್ರೆ ಯಾವ್ದಿರ್ಬೋದು? ನೋಡಿ, ತಮಿಳ್ನಾಡಿನವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಉತ್ತರ ಪ್ರದೇಶ ಅದರನ್ನೇ ತಗೊಂಡೈತೆ, ಅದರಿಂದ ಅವ್ರಿಬ್ರು ಮುಂದೆ ಇದ್ದಾರೆ. ಈಗ ತಮಿಳ್ನಾಡು, ಪಾಂಡಿಚೇರಿ, ಕೇರಳ ಅಲ್ಲಿ ವಾಹನಗಳು ಹೋಗೋದಾದ್ರೆ ಅವರಿಗೆ ಇಂಟರ್ಸ್ಟೇಟ್ ಫ್ರೀ ಪರ್ಮಿಟ್ ಸಿಸ್ಟಮ್ ಎಲ್ಲ ಮಾಡ್ಕೊಂಡಿದ್ದಾರೆ, ಟ್ಯಾಕ್ಸ್ ಫ್ರೀ ನೋಂದಾವಣಿ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ಅದೇ ತರ ನಮ್ಮ ರಾಜ್ಯ ಕೂಡ ಅದೇ ಬ್ಯಾಚ್ ಒಟ್ಟಿಗೆ ಸೇರ್ಕೊಳ್ಬೇಕಾಗುತ್ತೆ. ಯಾವ ತರ ಹೊರ ರಾಜ್ಯದಿಂದ ಬರುತ್ತೋ ಫ್ರೀ ಆಗಿ ಉಚಿತವಾಗಿ ಬರುವಂತ ಮಾಡ್ಬೇಕಾಗುತ್ತೆ. ಮಾಡಿ 1 ವರ್ಷ ನೋಡ್ಲಿ, 6 ತಿಂಗಳು ನೋಡ್ಲಿ. ಈಗ ನಾನು ನಿಮ್ಗೆ ಹೇಳಿದೆ, ಇವಾಗ ಕಾರ್ತಿಕ ಮಾಸ ಮುಗೀತು, ಮೃಗಶಿರ ಮಾಸ ಬರುತ್ತೆ, ಧನುರ್ಮಾಸ ಬರುತ್ತೆ. 3 ತಿಂಗಳು ಹೈಯೆಸ್ಟ್ ಟೂರಿಸ್ಟರ್ಸ್ ಬಂದ್ಬಿಟ್ಟು ಈ ತರ ಯಾವುದು ನಮ್ಮ ಧಾರ್ಮಿಕ ಪ್ರವಾಸಿಗರು ಬರ್ತಾರೆ. ಅದೇ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಪ್ರವಾಸಿಗರು ಕೂಡ ನಮ್ಮ ಕರ್ನಾಟಕ ಮತ್ತು ದಕ್ಷಿಣ ಭಾರತಕ್ಕೆ ಬರಕ್ಕೆ ಇದು ಒಳ್ಳೆ ತಿಂಗಳುಗಳು. ಇಲ್ಲಿ ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ಈ ಟೈಮಲ್ಲಿ ಬರ್ತಾರೆ. ಈ ಟೈಮಲ್ಲಿ ಟ್ಯಾಕ್ಸ್ ಫ್ರೀ ಮಾಡ್ಲಿ, ಒಂದು 3 ತಿಂಗಳಿಗೆ ಪೂರ್ಣ ಹೊರ ರಾಜ್ಯದಿಂದ ಬರೋರಾಗ್ಲಿ. ಅವಾಗ ಏನ್ ಮಾಡ್ತಾರೆ, ರಸ್ತೆ ಬಳಕೆ ಮಾಡ್ತಾರೆ. ಇವಾಗೆಲ್ಲ ಕೊಯಂಬತ್ತೂರಿಂದ ಬೆಂಗಳೂರಿಗೆ ಬರೋರು ಬೈ ಫ್ಲೈಟ್ ಬರ್ತಾರೆ, ಮದುರೆಯಿಂದ ಬೆಂಗಳೂರಿಗೆ ಬರೋರು ಫ್ಲೈಟ್ ಅಲ್ಲಿ ಬರ್ತಾರೆ. 350-400 ಕಿಲೋಮೀಟರ್ ಡಿಸ್ಟೆನ್ಸ್ ಕೂಡ ಫ್ಲೈಟ್ ಅಲ್ಲಿ ಬರ್ತಾರೆ. ಅವ್ರು ವೆಹಿಕಲ್ ಅಲ್ಲಿ ಬರ್ಬೇಕಂದ್ರೆ ಈ ಟ್ಯಾಕ್ಸ್ ಫ್ರೀ ಮಾಡಿದಾಗ ಎಲ್ಲರೂ ವೆಹಿಕಲ್ ಅಲ್ಲಿ ಬರ್ತಾರೆ. ನಮಗೂ ನಮ್ಮ ಟ್ರಾವೆಲ್ ಉದ್ಯಮಕ್ಕೂ ಕೂಡ ಒಳ್ಳೆ ಬಿಸಿನೆಸ್ ಆಗುತ್ತೆ. ಕೆಲವೊಂದ್ ಕಡೆ ಬೇರೆ ಬೇರೆ ದೇಶಗಳಿಗೆ ಹೋದಾಗ ಸಂಪೂರ್ಣವಾದಂತಹ ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿ, ಎಲ್ಲ ಒಂದ್ ಕಡೆ ಭಾರತೀಯರಿಗೆ ಅದೊಂದು ನೋವಿದೆ. ಏನಪ್ಪಾ ಅಂತಾರೆ, ನಾವು ಸಾಕಷ್ಟು ಕಡೆ ಪ್ರಯಾಣ ಮಾಡ್ತೇವೆ, ನಮ್ಗೆ ಸಬ್ಸಿಡಿ ಸಿಗಲ್ಲ, ವ್ಯವಸ್ಥೆ ಸಿಗಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಮ್ಮ ಚಿಂತನೆ ಏನು? ಸರ್, ನಮ್ಮಲ್ಲಿ ಕೂಡ ನಮ್ಮ ಕರ್ನಾಟಕ ರಾಜ್ಯದಿಂದ ಮುಜರಾಯಿ ಇಲಾಖೆಯಿಂದ ನಾವು ಕಾಶಿ ಯಾತ್ರೆ ಮಾಡೋವರಿಗೆ ಅವರಿಗೆ ಒಂದು ಅಮೌಂಟ್ ಸಬ್ಸಿಡಿ ಇದೆ. ಟ್ರೈನ್ ಫೆಸಿಲಿಟಿಗಳು, ವಿಶೇಷ ರೈಲ್ವೆ ವ್ಯವಸ್ಥೆಗಳಿದೆ, ಸಬ್ಸಿಡಿಗಳು ಕೂಡ ಇದೆ. ಆಮೇಲೆ ನಾವು ಧಾರ್ಮಿಕವಾಗಿ ನಾನು ಎಲ್ಲಾ ಧರ್ಮವನ್ನು ಸಮಾನವಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಧರ್ಮದಗೂ ಸಮಾನವಾಗಿ ಸಿಗ್ಬೇಕು. ಅದು ಸಬ್ಸಿಡಿಗಳು ಏನಿದೆ ಅವರ ಮೇನ್. ಇವಾಗ ನಮ್ಮಲ್ಲಿ ಹಿಂದೂ ಧರ್ಮದವರು ನಾವು ಕಾಶಿಗೆ ಹೋಗ್ತೀವಿ, ಇಲ್ಲಾಂದ್ರೆ ನಾವು ಬೇರೆ ಪಶುಪತಿನಾಥ ಟೆಂಪಲ್ಗೆ ಹೋಗ್ತೀವಿ. ಈ ತರ ಇಂಪಾರ್ಟೆಂಟ್ ಚಾರ್ಧಾಮ್ ಯಾತ್ರೆ ಮಾಡ್ತೀವಿ. ಇದೆಲ್ಲ ಇಂಪಾರ್ಟೆಂಟ್ ಇರುವಂತ ಧಾಮ ಯಾತ್ರೆಗಳು. ಇಂಥ ಯಾತ್ರೆಗಳ ಸಂದರ್ಭದಲ್ಲಿ ಸಬ್ಸಿಡಿ ರಾಜ್ಯ ಸರ್ಕಾರ ಕೊಡ್ಬೋದು. ಅದು ಬಳಕೆ ಮಾಡ್ಲಿಕ್ಕೆ ಬೇಕಾದಂತ ಕಂಡೀಷನ್ ಹಾಕೋ ಅಧಿಕಾರ ಕೂಡ ರಾಜ್ಯ ಸರ್ಕಾರಗಳಿಗಿದೆ. ಎಲ್ಲ ಫುಲ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ಕೂಡ ಸಬ್ಸಿಡಿ ತಗೊಳ್ತಾರಂದ್ರೆ ಅದೆಲ್ಲ ತಪ್ಪಾಗುತ್ತೆ. ಯಾರಿಗೆ ಸೇರ್ಬೇಕು ಅವರಿಗೆ ಸೇರುವಂತ ಮಾಡೋದಕ್ಕೆ ನಾವು ಕೂಡ ವೆಲ್ಕಮ್ ಮಾಡ್ತೀವಿ. ಅದೇ ತರ ನಾನು ಮುಖ್ಯವಾಗಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರವಾಸಿ ವಾಹನಗಳಿಗೆ ನಾನು ಹೇಳ್ತಾ ಇರೋದು, ಹೊರ ರಾಜ್ಯದಿಂದ ಪ್ರವಾಸಿಗಳನ್ನು ಬರೀ ರಸ್ತೆ ಮೂಲಕ ಕರ್ಕೊಂಡು ಬರುವಂತವರಿಗೆ ಸಬ್ಸಿಡಿಗಳನ್ನು ಕೊಡ್ಲಿ, ಅವರಿಗೆ ಟ್ಯಾಕ್ಸ್ ತೆಗೆದಾಕ್ಲಿ. ಹೊರ ರಾಜ್ಯದಿಂದ ಬರುವ ವಾಹನಗಳಿಗೆ ಆ ಸ್ಪೆಷಲ್ ಪರ್ಮಿಟ್ ಟ್ಯಾಕ್ಸ್ ಅಂತ ಹಾಕ್ತಾರಲ್ಲ, ಅದು ಹಾಕ್ಬಾರ್ದು, ಅದು ತೆಗೆದ್ಬಿಡ್ಬೇಕು. ಅದೆಲ್ಲ ಹಳೆಯ ಒಂದು ಸಿಸ್ಟಮ್. ಅದು ಇವತ್ತಿನ ವ್ಯಾಪಾರದ ಇದರಲ್ಲಿ ನಾವು ರಾಜ್ಯಗಳನ್ನು ಹಿಂದೆ ನಿಮಗೆ ಗೊತ್ತಿರ್ಬೋದು, ನಾವು ಕೂರ್ಗಿಗೆ ಹೋಗುವಾಗ 10 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ವಿ. ದಕ್ಷಿಣ ಕನ್ನಡಕ್ಕೆ ಹೋಗ್ಬೇಕಂದ್ರೆ ನಾವು ಸಕಲೇಶ್ವರ ಡೌನ್ ಇಳಿದ ಕೂಡ ಶಿರಾಡಿ ಘಾಟ್ ಅಲ್ಲಿ ನಮ್ಗೊಂದು ಗೇಟ್ ಇತ್ತು, 10 ರೂಪಾಯಿ ಅಲ್ಲಿ ಕಟ್ಬಿಟ್ಟು ನಾವು ದಕ್ಷಿಣ ಕನ್ನಡ ಹೋಗ್ಬೇಕಾಗಿತ್ತು. ಇವತ್ತು ಆತರ ಅಲ್ಲ. ಇವತ್ತು ಗ್ಲೋಬಲೈಸ್ಡ್ ಆಗಿರುವಂತ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ನಾವು ಕೂಡ ಪಾಲಿಸಿಗಳನ್ನು ಚೇಂಜ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಅಂದ್ರೆ ಯಾಕಂದ್ರೆ ಕೆಲವೊಂದ್ ಕಡೆ ಹೇಗಾಗಿದೆ ಅಂತಂದ್ರೆ, ಪ್ರತಿ ರಾಜ್ಯದಲ್ಲಿ ಅಥವಾ ಪ್ರತಿ ಒಂದ್ಸರಿ ನೀವು ವೆಹಿಕಲ್ ಕಾರ್ ಎತ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ರೆ, 500 ಕಿಲೋಮೀಟರ್ ನೀವು ಏನೋ ಪ್ರವಾಸ ಮಾಡಿದ್ರೆ ಅಂತಂದ್ರೆ ಅದರಲ್ಲಿ ಬರುವಂತಹ ರೋಡ್ ಟ್ಯಾಕ್ಸ್ ಗಳಿರುತ್ತೆ, ಫಾಸ್ಟ್ ಟ್ಯಾಕ್ಸ್ ಗಳಂತ ಬರ್ತವೆ, ಪಾರ್ಕಿಂಗ್ ಶುಲ್ಕ ಅಂತ ಇರ್ತವೆ. ಅಂದ್ರೆ 500 ರೂಪಾಯಿದಲ್ಲಿ ಆಗುವಂತಹ ಖರ್ಚು ವೆಚ್ಚಗಳು 700ರಿಂದ 750 ರೂಪಾಯಿ ಆಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ತಮ್ಮ ಒಂದು ಏನಾದ್ರು ಗೈಡೆನ್ಸ್ ಇದೆಯಾ ತಮ್ದು? 100% ನೀವು ಏನ್ ಹೇಳ್ತಾ ಇದ್ದೀರಿ, ಇದು ನಮ್ಗೆ ಒಂದು ಮಲ್ಟಿಪಲ್ ಟೈಮ್ ಟ್ಯಾಕ್ಸ್ ಆಗುತ್ತೆ. ಇದು ಟ್ಯಾಕ್ಸ್ ಎವಿಷನ್ ಸಿಸ್ಟಮ್ ಅಲ್ಲಿ ಇದು ತಪ್ಪು, ಇದು ಟೆರರಿಸಂ ಆಗುತ್ತೆ. ಇದು ನೀವೇ ನೋಡಿ, ನಾವು ಆಲ್ರೆಡಿ ವೆಹಿಕಲ್ ಗೆ ನಾವು ಟ್ಯಾಕ್ಸ್ ಕಟ್ಟಿದೀವಿ. ಆಮೇಲೆ ನಾವು ರಸ್ತೆ ಬಳಕೆ ಮಾಡ್ಲಿಕ್ಕೆ 2 ರೂಪಾಯಿ 50 ಪೈಸೆ ನಾವು ಒಂದು ಕಾರ್ಗೆ ನಾವು ನ್ಯಾಷನಲ್ ಹೈವೇಗೆ ಟ್ಯಾಕ್ಸ್ ಕಟ್ತೀವಿ. ಇವತ್ತು ದೇಶದಲ್ಲಿ 1,40,40,000 ಕಿಲೋಮೀಟರ್ ರಸ್ತೆಗಳು
ಅಭಿವೃದ್ಧಿ ಹೊಂದಿದ ರಸ್ತೆಗಳಲ್ಲಿ ಟೋಲ್ಗಳಿದೆ. 1300 ಟೋಲ್ ಪ್ಲಾಜಾಗಳು ದಿನನಿತ್ಯ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದೆ. ಅದು ಫಾಸ್ಟ್ ಟ್ಯಾಗ್ ಅಲ್ಲಿ ಕಣ್ಣು ತಪ್ಪಿಸೋಂಗಿಲ್ಲ. ಸಮ್ ಟೈಮ್ ಅವಾಗ ಮಿಸ್ ಆದ್ರೂ ನಾನು ನೆಕ್ಸ್ಟ್ ಬಂದಾಗ ಪಾಸ್ ಆಗುತ್ತೆ, ಆತರ ಇದೆ. ಸಮ್ ಟೈಮ್ ಫಾಸ್ಟ್ ಟ್ಯಾಗ್ ವರ್ಕ್ ಆಗಿಲ್ಲ ಅಂದ್ರೆ ಅವ್ರ ನಂಬರ್ ಪ್ಲೇಟ್ ಚಾಸಿ ನಂಬರ್ ಅಲ್ಲಿ ಕೂಡ ಕಟ್ ಆಗುತ್ತೆ. ಇಷ್ಟೆಲ್ಲ ವ್ಯವಸ್ಥಿತವಾಗಿ ಹಣ ಕಲೆಕ್ಟ್ ಆಗುವಾಗ ಈ ರಸ್ತೆಯ ಮೇಲ್ಗಡೆ ರಾಜ್ಯದಿಂದ ರಾಜ್ಯಕ್ಕೆ ಹೋಗುವಂತ ತೆರಿಗೆ ಅವಶ್ಯಕತೆ ಇದೆಯಾ? ಇದೆಲ್ಲ ಒಂದು ಹೆಚ್ಚಿನ ತೆರಿಗೆಗಳಾಗುತ್ತೆ. ಇದನ್ನೆಲ್ಲ ನಿರ್ಮೂಲನೆ ಮಾಡ್ಬೇಕು. ಇದು ಕೇಂದ್ರ ಸರ್ಕಾರನೇ ಸುತ್ತೋಲೆಗಳನ್ನು ಮಾಡ್ಬೇಕು. ರಾಜ್ಯ ಸರ್ಕಾರಗಳಿಗೆ ನಾವು ಒತ್ತಾಯ ಮಾಡೋದ್ರಲ್ಲಿ ಒಂದು ಇದಿಲ್ಲ. ಕೇಂದ್ರ ಸರ್ಕಾರ ಕೂಡ ಈ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳೋದೆಲ್ಲ ಕೇಂದ್ರ ಸರ್ಕಾರನೇ ತೆಗೆದುಕೊಳ್ಳುತ್ತೆ. ನೀವು ಅವರಿಗೆ ಹೋಗಿ ಇದನ್ನ ಡಿಸ್ಕೌಂಟ್ ಮಾಡಿ ವೇವ್ ಆಫ್ ಮಾಡಿ ಅಂತ ಹೇಗೆ ಸಾಧ್ಯ? ಒಂದು ದಿವಸಕ್ಕೆ ಸಾಧಾರಣ 50 ಕೋಟಿ ಜನ ನಮ್ಮ ರಸ್ತೆಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಅದರಲ್ಲಿನೂ ಪ್ರವಾಸಿ ವಾಹನಗಳಲ್ಲಿ ಬಸ್ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು, ಚಿಕ್ಕ ಪುಟ್ಟ ವಾಹನ ಯಾವುದ್ರಲ್ಲಿ ಆದ್ರೂ 30 ರಿಂದ 50 ಕೋಟಿ ಜನ ಬಳಕೆ ಮಾಡ್ತಾರೆ. ಮಲ್ಟಿಪಲ್ ವೆಹಿಕಲ್ಗಳ ಮೂಲಕ ಹೋಗ್ತಾರೆ. ಇದು ಏರ್ ಕನೆಕ್ಟಿವಿಟಿ ಆರ್ ಟ್ರೈನ್ ಕನೆಕ್ಟಿವಿಟಿಗಿಂತಲ್ಲ 10 ಪಾಲು ಜಾಸ್ತಿ ಇದೆ. ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಇರುವಾಗ ಅದರಲ್ಲೂ ಪ್ರವಾಸೋದ್ಯಮ ಇಷ್ಟೊಂದು ಅಭಿವೃದ್ಧಿ ಹೊಂದ್ತಾ ಇದೆ. ಇದು ನಾವು ಹೇಳ್ತೀವಿ ಕರ್ನಾಟಕ ಮಾತ್ರ ಅಂತ. ಕರ್ನಾಟಕ ಮಾತ್ರ ಅಲ್ಲ ನೋಡಿ, ಕರ್ನಾಟಕದಿಂದ ನಾವು ಅಕ್ಕಪಕ್ಕದ ರಾಜ್ಯಗಳಿಗೆ ನಾವು ಕೂಡ ಹೋಗ್ಬೇಕು. ನಮ್ಮ ರಾಜ್ಯಕ್ಕೆ ಅಕ್ಕಪಕ್ಕದ ಜನರು ಕೂಡ ಬರ್ಬೇಕು. ಇದೇ ನಮ್ಮ ಪ್ರವಾಸೋದ್ಯಮ ಉದ್ದೇಶ ಇರುವಂತದ್ದು. ಇವತ್ತು ಕರ್ನಾಟಕದಲ್ಲಿ ನಾವೇ ಹೇಳ್ತೀವಿ, ಬೀದರ್ ಭಾಗದಲ್ಲಿ ಆಗ್ಲಿ, ಗುಲ್ಬರ್ಗ ಭಾಗದಲ್ಲಿ ಆಗ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಇಲ್ಲಿಂದ ಹೋಗ್ಬೇಕಂದ್ರೆ ನೀವು ಬೀದರ್ಗೆ ಹೋಗ್ಬೇಕಂದ್ರೆ 1300 ರೂಪಾಯಿ ಆರ್ಡಿನರಿ ಕಾರ್ಗೆ ನೀವು ಟೋಲ್ ಕಟ್ಕೊಂಡು ಹೋಗ್ಬೇಕಾಗುತ್ತೆ. ಇಂತಹ ಸಿಸ್ಟಮ್ಗಳು ಸ್ವಲ್ಪ ಕಡಿಮೆ ಮಾಡ್ಬೇಕು. ಈಗ ಟೋಲ್ ಆಲ್ರೆಡಿ ರಸ್ತೆ ನಿರ್ಮಾಣ ಮಾಡಿದ್ದಕ್ಕೆ ನಾವು ಕಟ್ತೀವಿ. ಈಗ ನೋಡಿ, ಹೊರ ರಾಜ್ಯಗಳಿಗೆ ಹೋಗುವಾಗ, ಹೊರ ರಾಜ್ಯದಿಂದ ಬರುವಾಗ ಇವಾಗ ಗುಲ್ಬರ್ಗಕ್ಕೆ ಹೋಗ್ಬೇಕಂದ್ರೆ ಗುಲ್ಬರ್ಗದ 90 ಕಿಲೋಮೀಟರ್ ಆಂಧ್ರ, ಅಲ್ಲಿಂದ ಬರ್ತಾರೆ ವೆಹಿಕಲ್ಗಳು. ಅವ್ರು ಬರುವಾಗ ಕರ್ನಾಟಕಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಈಗ ಗುಲ್ಬರ್ಗದಲ್ಲಿ ಇರುವಂತ ಸರ್ಕ್ಯೂಟ್ಗಳಿಗೆ, ಟೂರಿಸಂ ಸರ್ಕ್ಯೂಟ್ಗಳಿದೆ. ಬೀದರಲ್ಲಿ ಇರುವಂತ ಏನು ನಮ್ಮ ಸಿಖ್ ಧರ್ಮ ಕೇಂದ್ರ ಇದೆ, ಅಲ್ಲಿಗೆ ಬರ್ಬೇಕಂದ್ರೆ ಅವ್ರು ಮತ್ತೆ ಟ್ಯಾಕ್ಸ್ ಕಟ್ಕೊಂಡು ಬರ್ಬೇಕಾಗತ್ತೆ. 120 ಕಿಲೋಮೀಟರ್ ಇಲ್ಲ ಅವರಿಗೆ ಹೈದರಾಬಾದ್ ಇಂದ ಇದಕ್ಕೆ ಬೀದರ್ಗೆ ಬರ್ಬೇಕಂದ್ರೆ ಅವ್ರು ಟ್ಯಾಕ್ಸ್ ಕಟ್ಬಿಟ್ಟು ಬರ್ಬೇಕಾಗತ್ತೆ. ಅಲ್ಲಿರೋ ಮಂದಿರಗಳಿಗೆ, ಅಲ್ಲಿರುವಂತ ಈ ತರ ಗುರುನಾನಕ್ ಭವನಕ್ಕೆ, ಅಲ್ಲಿರುವಂತ ಕೋಟೆ ಕೊತ್ತಲಗಳನ್ನು ನೋಡ್ಲಿಕ್ಕೆ ನಾವು ಪ್ರವಾಸಿಗಳನ್ನ ಎಲ್ಲಿಂದ ಕರ್ಕೊಂಡ್ ಬರಕಾಗತ್ತೆ? ನಮ್ಮ ಪೂರ್ಣವಾಗಿ ಏನು ಕರ್ನಾಟಕದ ಎಲ್ಲಾ ಬಾರ್ಡರ್ಗಳು, ಜಿಲ್ಲೆಗಳು ಅಭಿವೃದ್ಧಿ ಆಗ್ಬೇಕಂದ್ರೆ ಇಂತಹ ಕೆಲವೊಂದು ಯೋಚನೆಗಳನ್ನು ನಾವು ಮಾಡ್ಬೇಕು. ಒಂದು ವರ್ಷಕ್ಕೆ ಸಾಧಾರಣ 300 ರಿಂದ 320 ಕೋಟಿ ರೂಪಾಯಿ ಆದಾಯ ಬರುವಂತದ್ದು ಈ ಇಂಟರ್ ಸ್ಟೇಟ್ ಟ್ಯಾಕ್ಸ್ ಸಿಸ್ಟಮ್. ಈ ಟ್ಯಾಕ್ಸ್ ನಿರ್ಮೂಲನೆ ಮಾಡಿದ್ರೆ ರಾಜ್ಯಕ್ಕೆ ದೊಡ್ಡ ಲಾಸ್ ಆಗ್ಲಿಕ್ಕಿಲ್ಲ. ಇದರಿಂದ ಅಭಿವೃದ್ಧಿ ಡಬಲ್ ಆಗುತ್ತೆ. ಇವತ್ತು ನಾವು 4ನೇ ಪ್ಲೇಸ್ ಅಲ್ಲಿ ಇದ್ದೀವಿ. ನಾವು ಮೊದಲ ಸ್ಥಾನಕ್ಕೆ ಬರ್ಬೇಕಂದ್ರೆ ಇಂಥ ತೆರಿಗೆಗಳನ್ನು, ವಿನಾಯಿತಿಗಳನ್ನು ಘೋಷಣೆ ಮಾಡ್ಬೇಕಾಗತ್ತೆ. ಡೈರೆಕ್ಟ್ ಟ್ಯಾಕ್ಸ್ ಗಳನ್ನು ತೆಗಿಬೇಕಾಗತ್ತೆ. ಜನರಿಗೆ ಏಕಾಏಕಿ ಇವತ್ತು ನಾವು ಇಂಡೈರೆಕ್ಟ್ಲಿ 5 kg ಅಕ್ಕಿ ಕೊಟ್ಟರು ತೋರಿಸಿದ್ರೆ ಅದು ಸಾಕಾಗ್ತಾ ಇಲ್ಲ. ಕರೆಕ್ಟ್. 5 kg ಅಕ್ಕಿಯನ್ನು ತಗೊಳ್ತಾರೆ, ಯಾರು ನೆಮ್ಮದಿಯಿಂದ ತಗೊಂಡು ಖುಷಿ ಪಟ್ಟೆ ಅಂತ ಹೇಳಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಡೈರೆಕ್ಟ್ ಆಗಿ ಜನರ ಮನೆಗೆ ಅನ್ನ ಬರುವ ತರ ಮಾಡ್ಬೇಕಂದ್ರೆ ಇಂಥ ಒಂದು ವಿಶೇಷವಾದ ಪ್ಲಾನ್ ಗಳನ್ನು ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಹಾಗೆ ತಾವು ಹೇಳಿದ್ರೆ ಇಲ್ಲಿಂದ ನಾವು ಕಲಬುರಗಿ ಅಥವಾ ಗುಲ್ಬರ್ಗ ಹೋಗ್ಬೇಕಾದ್ರೆ 1300 ರೂಪಾಯಿ ನಾವು ಫಾಸ್ಟ್ ಟ್ಯಾಗ್ ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳಿ. ಈಗ ನೀವು ಅಲ್ಲಿ ಆಯ್ತು ಸರ್, ಈಗ ಬೆಂಗಳೂರಿಂದ ನೀವು ಆಚೆ ಏನಾದ್ರು ಹೊಸ ರೋಡಿಗೆ ಹೋಗ್ಬೇಕು ಅಂತಂದ್ರೆ ನಾವು ಟ್ರಾಫಿಕ್ ದಟ್ಟಣೆ ಜಾಸ್ತಿ ಇರೋದ್ರಿಂದ ನೈಸ್ ರೋಡ್ ಅಂತ ನಾವು ತೆಗೆದುಕೊಂಡು ಹೋಗ್ತೀವಿ. ಬೆಂಗಳೂರು ತುಮಕೂರು ರೋಡ್ ಟೋಲ್ ಆರಂಭ ಆಯ್ತು ಅಂದ್ರೆ ಎಲೆಕ್ಟ್ರಾನ್ ಸಿಟಿ ನೀವು ಕ್ರಾಸ್ ಮಾಡ್ಬೇಕಾದ್ರೆ ಒಂದು ವೆಹಿಕಲ್ಗೆ 180 ರೂಪಾಯಿ ಇದೆ, 180 ರಿಂದ 220 ರೂಪಾಯಿ ಇದೆ. ಅಂದ್ರೆ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಬೇರೆ ಆಪ್ಷನ್ಸ್ ಇಲ್ವಾ ಅಥವಾ ಅನಿವಾರ್ಯತೆನಾ ಇದು? ನೋಡಿ, ಇದು ಅನಿವಾರ್ಯವಾಗಿದೆ. ನಾನು ಇದ್ರ ಬಗ್ಗೆ ನನಗೂ ಎರಡೂ ಇದೆ. ನೀವು ಹೇಳೋ ತರ ಹಣ ಕಟ್ಟುವಾಗ ಬೇಸರನೂ ಆಗತ್ತೆ. ಆದ್ರೆ ಅಭಿವೃದ್ಧಿಯ ಚಿಂತನೆ ಬಂದಾಗ ನಗರದಲ್ಲಿ ನಾನೊಬ್ಬ ವ್ಯಾಪಾರಸ್ಥ ಆಗ್ಬಿಟ್ಟು ನಗರ ಅಭಿವೃದ್ಧಿ ಆದ್ರೆ ಮಾತ್ರ ನನ್ನ ವ್ಯಾಪಾರ ನಿರಂತರವಾಗಿ ನಡೆಯುವಂಥದ್ದು. ನಿರಂತರವಾಗಿ ವ್ಯಾಪಾರ ನಡಿಬೇಕಂದ್ರೆ ನಗರ ಅಭಿವೃದ್ಧಿ ಆಗ್ಬೇಕು. ಆವಾಗ ನಾನು ಎಕ್ಸ್ಟ್ರಾ ಯೂಸರ್ ಚಾರ್ಜಸ್ ಅಂತ ಅದು ಹೇಳುದು, ಟೋಲ್ ಚಾರ್ಜ್ಗೆ ಯೂಸರ್ ಚಾರ್ಜ್, ಯೂಸ್ ಮಾಡಿದ್ದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಪೇ ಮಾಡುವಂಥದ್ದು ಅಂತ ಎಕ್ಸ್ಟ್ರಾ ವೆಚ್ಚ ಮಾಡ್ಬಿಟ್ಟು ಅವರು 1 ಕಿಲೋಮೀಟರ್ಗೆ 3 ಕೋಟಿ, 5 ಕೋಟಿ, 10 ಕೋಟಿಯಿಂದ ಮೇಲ್ಪಟ್ಟು ಖರ್ಚು ಮಾಡಿದಾಗ ಮಾತ್ರ ಟೋಲ್ ಚಾರ್ಜ್ ಹಾಕ್ತಾರೆ. ಜಸ್ಟ್ ರೆಗ್ಯುಲರ್ ರಸ್ತೆಗಳು ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಟೋಲ್ ಚಾರ್ಜ್ ಹಾಕಲ್ಲ ಅವರು. ಕಾಂಕ್ರೀಟ್ ರಸ್ತೆಗಳು ನಿರ್ಮಾಣ ಮಾಡಿದರೆ 10 ಕೋಟಿಗಿಂತ ಮೇಲ್ಪಟ್ಟು 1 ಕಿಲೋಮೀಟರ್ ಖರ್ಚಾಗಿದೆ, ಅದಕ್ಕೆ ಟೋಲ್ ಚಾರ್ಜಸ್ ಹಾಕಿದೆ. ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ರಸ್ತೆಗಳದು. ಅದಕ್ಕೆ ಆ ರೂಲ್ಸ್ ಪಾಲಿಸಿ ಮೇಲ್ಗಡೆ ಅದು ಸೆಂಟ್ರಲ್ ಗವರ್ಮೆಂಟ್ ಮಾಡಿದಂತ ಪಾಲಿಸಿ, ಅದು ರಾಜ್ಯಗಳು ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇದೆ. ಅಭಿವೃದ್ಧಿ ಆಗ್ಬೇಕಂದ್ರೆ ಆಗ್ಬೇಕು. ಈಗ ಟನಲ್ ರಸ್ತೆ ಕೂಡ ನಾನು ನಿನ್ನೆ ಕೂಡ ಹೇಳಿದೆ, ನಾನು ಟನಲ್ ರಸ್ತೆ ನಿರ್ಮಾಣ ಆಗ್ಲಿ, ನಾವು ಟೋಲ್ ಚಾರ್ಜ್ ಕಟ್ಬಿಟ್ಟು ಬಳಕೆ ಮಾಡೋಣ. ಅವಕಾಶ ಬೇಕಾಗುತ್ತೆ. ಇವತ್ತು ನಮ್ ನೈಸ್ ರೋಡ್ ಹೋಗಕ್ಕೆ ಇಷ್ಟ ಇಲ್ಲ, ನಗರದ ಒಳಗಡೆ ಸಿಗ್ನಲ್ ಅಲ್ಲಿ ನಿಲ್ಲಿಸಿಬಿಟ್ಟು ಹೋಗ್ಬೋದು. ಬೇಕಿದ್ರೆ ಬೇಕಾದ ವ್ಯವಸ್ಥೆಗಳಿದ್ದಲ್ಲಿ ದೇಶದಲ್ಲಿ ಇವತ್ತು ಎಲ್ಲರೂ, ಬಡವರು, ಶ್ರೀಮಂತರು, ದಲಿತರು, ಎಲ್ರೂ ಇವತ್ತು ರಸ್ತೆಯನ್ನು ಬಳಕೆ ಮಾಡ್ತಾ ಇರುವಾಗ ಬೇಕಾದ ಸಂದರ್ಭದಲ್ಲಿ ಯಾವ ತರ ಬೇಕು ಆ ತರ ಬಳಕೆ ಮಾಡ್ಕೊಳಕ್ಕೆ ಅವಕಾಶ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಹಾಗೆ ಇನ್ನು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ, ಪ್ರತಿಯೊಂದು ವರ್ಗದಲ್ಲಿ ಹೋದ್ರೂ ಸಹಿತ ಒಂದೊಂದು ಸೀಸನ್ ಅಂತ ಇರುತ್ತೆ. ವೆಡ್ಡಿಂಗ್ ಆದ್ರೆ ಒಂದ್ ಸೀಸನ್, ಪೂಜೆಗಾದ್ರೆ ಒಂದ್ ಸೀಸನ್ ಅಂತ ಇರುತ್ತೆ. ಈಗ ತಮ್ಮ ಟೂರಿಸಂ ಅಲ್ಲಿ ಯಾವ ಒಂದು ಸೀಸನ್ ಅಲ್ಲಿ ಹೇಗೆ ಅದನ್ನ ಸ್ಪಂದಿಸ್ತೀರಾ? ಆಮೇಲೆ ನಾನ್ ಸೀಸನ್ ಅಲ್ಲಿ ಏನೇನೆಲ್ಲ ಪ್ಲಾನಿಂಗ್ಸ್ ಗಳು ಇರುತ್ತೆ ಅಂತ ನೋಡಿ. ನಮ್ಗೆ ಬೆಂಗಳೂರು ನಗರದವರೆಗೆ ನಾವು ಬರೇ ಟೂರಿಸಂ ಮಾತ್ರ, ನಾವು ಟ್ರಾನ್ಸ್ಪೋರ್ಟರ್ಸ್ ಟೂರಿಸಂ ಮಾತ್ರ ಡಿಪೆಂಡ್ ಆಗಿರಲ್ಲ. ಆದ್ರೆ ಈ ತಿಂಗಳುಗಳಲ್ಲಿ ನಮಗೆ ಶಬರಿಮಲೆ ಸೀಸನ್ ಆಗಿರ್ಬೋದು, ಬೇರೆ ಬೇರೆ ದೇವಾಲಯಗಳ ಪೂಜೆ ಪುರಸ್ಕಾರಗಳ ಸಮ್ಮರ್, ಇದು ನಮಗೆ ಫೆಬ್ರವರಿವರೆಗೆ ಜಾತ್ರೆಗಳು, ಮಾರ್ಚ್ ವರೆಗೆ ಜಾತ್ರೆಗಳು, ಅದು ಸೀಸನ್ ಇರುತ್ತೆ.
ಅದರಿಂದ ಆಗ್ಬಿಟ್ಟು ಜಾತ್ರೆಗೆ ಓಡಾಡುವಂತವ್ರು ಇರ್ತಾರೆ. ಆಮೇಲೆ ನಮ್ದು ಕರ್ನಾಟಕಕ್ಕೆ ಇಂಟರ್ನ್ಯಾಷನಲ್ ಟೂರಿಸಂ ಕೂಡ ಸ್ಟಾರ್ಟ್ ಆಗಿದೆ. ಅಕ್ಟೋಬರ್ ತಿಂಗಳಿಂದ ಎಲ್ಲರೂ ಬರುವಂತ ಸಂದರ್ಭ ಇದು. ಈಗ ಬಂದಲ್ಲಿ ಈಗ ಕೂರ್ಗ್ ಆಗಿರ್ಬೋದು, ಬಂಡೀಪುರದಲ್ಲಿ ಹೋಗಿ ಸ್ಟೇ ಆಗಿರ್ಬೋದು, ಅಥವಾ ಚಿಕ್ಕಮಂಗ್ಳೂರು ಸ್ಟೇ ಆಗೋದು, ಇಲ್ಲಿಂದ ನಾವು ಕೇರಳ ತೇಕಡಿಗೆ ಕರ್ಕೊಂಡು ಹೋಗೋದು, ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಿಂದ ಕರ್ಕೊಂಡು ಹೋಗೋದು, ಎಲ್ಲ ಸೀಸನ್ ನಮ್ದು ಈಗಷ್ಟೇ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ ವರೆಗೆ ಇರುತ್ತೆ. ಮಾರ್ಚ್ಗೆ ಸಮ್ಮರ್ ಸ್ಟಾರ್ಟ್ ಆಗೋದ್ರಿಂದ ಆಗ್ಬಿಟ್ಟು ನಮ್ಮ ರಾಜ್ಯವನ್ನು ಅವ್ರು ಆಯ್ಕೆ ಮಾಡಲ್ಲ, ಸೌತ್ ಇಂಡಿಯಾವನ್ನು ಆಯ್ಕೆ ಮಾಡ್ಕೊಳ್ಳಲ್ಲ. ಅವರು ಬೇರೆ ರಾಜ್ಯಗಳನ್ನು ಫಾರಿನ್ ಟೂರಿಸ್ಟರ್ಸ್ ಆಯ್ಕೆ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ನಮಗೆ ಕಾರ್ಪೊರೇಟ್ ಬಿಸ್ನೆಸ್ ಗಳಿರುತ್ತೆ. ಬೆಂಗಳೂರು ನಗರದಲ್ಲಿ ಇಂಟರ್ನ್ಯಾಷನಲ್ ಇನ್ವೆಸ್ಟರ್ಸ್ ಮೀಟ್ಗಳು ನಡೀತಾ ಇರುತ್ತೆ, ಅವಾಗ ನಡೀತಾ ಇರುತ್ತೆ. ಬೇಕಾದಷ್ಟು ನಮ್ಮ ಡೆಲಿಗೇಟ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಿಂದ ಬರೋ ಕಾರಣ ಇಲ್ಲಿ ನಿರಂತರವಾಗಿ ಬೇರೆ ಬೇರೆ ಚಲನವಲನಗಳು ಇರೋದ್ರಿಂದ ವ್ಯಾಪಾರ ನಡೀತೆ. ಬೆಂಗಳೂರು ನಾವು ಒಂದನ್ನೇ ಡಿಪೆಂಡ್ ಆಗಿಲ್ಲ. ಓಕೆ, ಅಂದ್ರೆ ಇನ್ನೊಂದೇನಂದ್ರೆ ಕೆಲವೊಂದು ಸೀಸನ್ಸ್ ಗಳಲ್ಲಿ ಈ ಟೂರಿಸಂ ಅಥವಾ ಟ್ರಾನ್ಸ್ಪೋರ್ಟ್ ಏನಿದೆಲ್ಲ ದೊಡ್ಡ ಮಾಫಿಯಾ ಅಂತ ಹೇಳ್ತಾನೆ. ಕಾರಣ ಏನಂತಂದ್ರೆ ಇಲ್ಲಿಂದ ನೀವು ಒಂದು ಸಹಜವಾಗಿ ಒಂದು AC ಬಸ್ ಅಥವಾ ನಾನ್ AC ಬಸ್ ಅಲ್ಲಿ ಟ್ರಾವೆಲ್ ಮಾಡಕ್ಕಾರೆ ₹500 ಇರುವಂತಹ ಅದೇ ಬಸ್ಸು, ಅದೇ ಫೆಸಿಲಿಟಿ, ಅದೇ ಡಿಸ್ಟೆನ್ಸ್ಗೆ ನಾವು ₹1000 ಚಾರ್ಜ್ ಮಾಡುವಂತ ಪರಿಸ್ಥಿತಿ ಆಗಿದೆ. ಅಂದ್ರೆ ಇದಕ್ಕೆ ಕಂಟ್ರೋಲ್ ಮಾಡುವಂತಹ ಸಿಚುವೇಶನ್ಸ್ ಯಾರ ಕೈಯಲ್ಲಿದೆ, ಯಾಕೆ ಆಗ್ತಿಲ್ಲ ಅಂತ ನೋಡಿ. ನೀವು ಹೇಳ್ತಾ ಇರೋದು ದರ ಫ್ಲೆಕ್ಸಿಬಲ್ ಪ್ರೈಸ್ ಫಿಕ್ಸ್ ಮಾಡ್ತಾರೆ ಅಂತ ಹೇಳ್ತೀರಾ. ಫ್ಲೆಕ್ಸಿಬಲ್ ಪ್ರೈಸ್ ಬಂದ್ಬಿಟ್ಟು ಯಾರ್ದು ಒಬ್ಬರ ಕೈಯಲ್ಲಿ ಇಲ್ಲ. ಯಾಕಂದ್ರೆ ನೀವು ಫ್ಲೈಟ್ ಅಲ್ಲಿ ಕೂಡ ಇವತ್ತು ಫ್ಲೆಕ್ಸಿಬಲ್ ಪ್ರೈಸ್ ಆಗ್ತಾ ಇದೆ. ₹3,300 ಒಂದ್ ದಿವಸ ಟಿಕೆಟ್ ಸಿಗ್ಬೋದು. ನೆಕ್ಸ್ಟ್ ಡೇ ನಿಮಗೆ ₹6,700 ಆಗುತ್ತೆ. ನಾವು ಇಲ್ಲಿಂದ ಜಮ್ಮು ಕಾಶ್ಮೀರ ಹೋಗ್ಲಿಕ್ಕೆ ₹10,000 ಟಿಕೆಟ್ ಅಲ್ಲಿ ನಾವು ಹೋಗಿರ್ತೀವಿ. ರಿಟರ್ನ್ ಬರುವಾಗ ನಾವು 3ನೇ ದಿವಸ 4ನೇ ದಿವಸ ರಿಟರ್ನ್ ಬರ್ಬೇಕಂದ್ರೆ ನಾವು ₹30,000 ವರೆಗೆ ಟಿಕೆಟ್ ಕೊಡ್ಬೇಕಾಗುತ್ತೆ. ಇದೇ ತರನೇ ಹೋಟೆಲ್ಗಳು ಅಷ್ಟೇನೆ. ಸೀಸನ್ ಅಲ್ಲಿ ನಮಗೆ ₹5,000 ₹6,000 ವೀಕೆಂಡ್ ಇಂದ ಮಿಡ್ಲ್ ವೀಕ್ ವರೆಗೆ ಕೊಡ್ತಾರೆ. ಆದ್ರೆ ವೀಕೆಂಡ್ ಅಲ್ಲಿ ಮಾತ್ರ ನಮಗೆ ಜಾಸ್ತಿ ಡಬಲ್ ಚಾರ್ಜ್ ಮಾಡ್ತಾರೆ. ಇದು ಎಲ್ಲಾ ಕಡೆ ನಡೀತಾ ಇದೆ. ಇದು ಅದೇ ತರನೇ ಇವಾಗ ಈ ನಮ್ಮ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೂಡ ಏನ್ ಬಂದಿದೆ, ಇವತ್ತು ಕಾಮರ್ಸ್ ಸಿಸ್ಟಮ್ ಬಂದಿದೆ. ಇವತ್ತು ಬರೇ ನಮ್ಮ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಏಜೆಂಟ್ಗಳು ಮಂಗಳೂರು ಅಥವಾ ಮಡಿಕೇರಿ ಅಂತ ಕರೆಯುವಂತ ಏಜೆಂಟ್ಗಳು ನಿಮಗೆ ಎಲ್ಲಿ ಯಾರು ಸಿಗ್ತಾ ಇದಾರ? ಕಲಾಸಪಳ್ಳಿ ಬಸ್ ಸ್ಟ್ಯಾಂಡ್ ಆಗ್ಲಿ, ಮೆಜೆಸ್ಟಿಕ್ ಅಲ್ಲಿ, ಗಾಂಧಿನಗರ ಎಲ್ಲಿ ಹೋದ್ರು ನಿಮಗೆ ಆತರ ಸಿಗಲ್ಲ. ಅವರು ಏಜೆಂಟ್ಗಳು ಅಂತ ಹೇಳೋದು. ಅಂತ ಏಜೆಂಟ್ಗಳು ಟಿಕೆಟ್ ಬುಕ್ ಮಾಡಿ ಈ ತರ ಫ್ಲೆಕ್ಸಿಬಲ್ ಪ್ರೈಸ್ ಮಾಡಿದ್ರೆ ಏಜೆಂಟ್ ಅನ್ನು ಕೇಳ್ಬೋದು. ಆದ್ರೆ ಇವತ್ತು ಬಸ್ ಅನ್ನು ಸ್ಪೆಷಲ್ ಆಗಿ ಇವ್ರು ತಗೊಳ್ತಾರೆ. ಯಾರು? ಈ ಅಗ್ರಿಗೇಟರ್ ಸಂಸ್ಥೆಗಳು. ಈ ಅಗ್ರಿಗೇಟರ್ ಸಂಸ್ಥೆಗಳು ಯಾವ ತರ ಬೇಕು ಡಿಮಾಂಡ್ಗೆ ತಕ್ಕಂತೆ ಪ್ರೈಸ್ ಗಳು ಜಾಸ್ತಿ ಮಾಡ್ತಾರೆ. ಯಾಕಂದ್ರೆ ಪ್ಯಾಸೆಂಜರ್ ಜಾಸ್ತಿ ಇರ್ತಾರೆ. ಆ ಪ್ಯಾಸೆಂಜರ್ಗಳಿಗೆ ಸಮತೋಲನ ಮಾಡೋದಕ್ಕಾಗಿ ಅವರು ದರ ಜಾಸ್ತಿ ಮಾಡ್ತಾರೆ. ಅದು ಅವರ ಉದ್ಯಮಕ್ಕೆ ಸಂಬಂಧಪಟ್ಟದ್ದು, ಲಾಭ ನಷ್ಟ ಅದು ಅವರಿಗೆ ಸಂಬಂಧಪಟ್ಟದ್ದು. ಆದ್ರೂ ಕೂಡ ಕೇಂದ್ರ ಸರ್ಕಾರದ ಕೆಲವೊಂದು ಇದರಲ್ಲಿ 150% ವರೆಗೆ ಜಾಸ್ತಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇವಾಗ. ಆದ ಕಾರಣ KSRTC ಅಲ್ಲಿ ಕೂಡ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾರೆ. ಆದ್ರೆ ಖಾಸಗಿಯಲ್ಲಿ ಒಂದೊಂದು ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಓಕೆ, ಹಾಗೆ ಒಂದು ಏನಂದ್ರೆ ಟೂರಿಸಂ ಸಂಖ್ಯೆ, ಆಮೇಲೆ ಭಕ್ತರ ಸಂಖ್ಯೆನೂ ಕೂಡ ಪ್ರತಿ ದೇವಸ್ಥಾನದಲ್ಲೂ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ವಿಶೇಷವಾಗಿ ಧರ್ಮಸ್ಥಳ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಮಂತ್ರಾಲಯ ಆಗಿರ್ಬೋದು, ಇದು ಕರ್ನಾಟಕದಲ್ಲಿರುವಂತಹ ಒಂದು ಪುಣ್ಯಕ್ಷೇತ್ರಗಳು. ಅಂದ್ರೆ ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ನೀಡಿರುವಂತಹ ಗ್ಯಾರಂಟಿ ಯೋಜನೆ, ಉಚಿತ ಬಸ್ ಪ್ರಯಾಣ, ವಿಶೇಷವಾಗಿ ಮಹಿಳೆಯರಿಗೆ ಏನ್ ಈ ಒಂದು ವ್ಯವಸ್ಥೆನ ನೀಡಲಾಗಿದೆ, ಹೇಗೆ ಇದು ತಮ್ಮ ಟೂರಿಸಂ ಇಲಾಖೆಗೆ ಹೇಗೆ ಸಹಾಯ ಆಗಿದೆ, ಹೇಗೆ ಪ್ರಚಾರ ಆಗ್ತಾ ಇದೆ ಅಂತ ಹೇಳಿ? ಇಲ್ಲ, ಖಾಸಗಿ ನಮ್ಮ ವಾಹನ ಮಾಲೀಕರಿಗೆ ಇದರಿಂದ ಏನು ಲಾಭ ಏನಾಗ್ಲಿಲ್ಲ, ನಷ್ಟನೇ ಆಗಿರೋದು. ಬಟ್ ಸರ್ಕಾರದ ದೃಷ್ಟಿಯಿಂದ ದೇವಾಲಯಗಳಲ್ಲಿ ಹೆಚ್ಚಿನ ಪ್ರವಾಸಿಗಳು ಬರ್ತಾರೆ. ಅಲ್ಲಿ ಇರುವಂತ ಹೋಮ್ ಸ್ಟೇಗಳು, ಹೋಟ್ಲುಗಳು, ಇಂಥ ಕಡೆ ಬುಕಿಂಗ್ ಜಾಸ್ತಿ ಆಗುತ್ತೆ. ವಸತಿ ಗೃಹಗಳಾಗಿರ್ಬೋದು, ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ವ್ಯಾಪಾರ ಜಾಸ್ತಿ ಆಗುತ್ತೆ. ಗುಡಿ ಕೈಗಾರಿಕಾ ವಸ್ತುಗಳ ಸೇಲ್ಸ್ ವ್ಯಾಪಾರಗಳಾಗ್ಲಿ ಜಾಸ್ತಿ ಆಗ್ಬೋದು. ಆದ್ರೆ ಖಾಸಗಿ ವಾಹನ ಮಾಲೀಕರಿಗೆ ಈ ಉಚಿತ ಸೇವೆ ಕೊಟ್ಟಿರೋದ್ರಿಂದ ಆಗ್ಬಿಟ್ಟು ಕೆಲವೊಂದು ಭಾಗಗಳಲ್ಲಿ ಪೂರ್ಣವಾಗಿ ಅವರು ನಿಲ್ಲಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಗ್ರಾಮೀಣ ಭಾಗದಲ್ಲಿ ಸೇವೆ ಕೊಡುವಂತ ವಾಹನಗಳು ಅವ್ರಿಗೆ ರೆಗ್ಯುಲರ್ 10 ವೆಹಿಕಲ್ ಓಡಾಡುವ ಜಾಗದಲ್ಲಿ ಬರೀ 4 ಗಾಡಿ 5 ಗಾಡಿಗಳು ಆಪರೇಟ್ ಆಗ್ತಾ ಇದೆ. ಯಾಕಂದ್ರೆ ಅವರಿಗೆ ಪ್ಯಾಸೆಂಜರ್ಗಳು ಕಡಿಮೆ ಆಗಿದ್ದಾರೆ. ಎಲ್ಲ ಗೌರ್ಮೆಂಟ್ ಬಸ್ ಬರೋ ಟೈಮಿಗೆ ಕಾದ್ಬಿಟ್ಟು ಅದ್ರಲ್ಲಿ ಉಚಿತ ಸೇವೆಗಾಗಿ ಅದ್ರಲ್ಲಿ ಹೋಗ್ತಾರೆ. ಇದೆಲ್ಲ ಕೂಡ ಗೊಂದಲಗಳಿದೆ. ನಮ್ಮ ಉದ್ಯಮದಲ್ಲಿ ಬೇಕಾದಷ್ಟು ಗೊಂದಲಗಳಿದೆ. ಓಕೆ, ಅಂದ್ರೆ ಈ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದ ಜನರಿಗೆ ಇದು ಎಲ್ಲ ಒಂದ್ ಕಡೆ ತುಂಬಾ ಸಹಾಯ ಆಗಿದೆ ಅಂತ, ಅಥವಾ ಹೇಗೆ? ಇಲ್ಲ, ಅದು ವಿಷಯನೇ ಬೇರೆ. ಆಕ್ಚುಲಿ ಇವರು ಏನು ಸಾಮಾಜಿಕ ಒಂದು ಇದಕ್ಕಾಗಿ ಕೊಟ್ಟಿದ್ದಾರೆ, ಅದನ್ನು ಉಚಿತ ಅಂತ ಹೇಳುವಂತ ಸೇವೆಯನ್ನು ಕೊಟ್ಟಿದ್ದಾರೆ. ಉಚಿತ ಅಂತ ಕೊಡೋದ್ರೆ ಪೂರ್ಣ ಕೊಡ್ಬೇಕಾಗಿತ್ತು. ಖಾಸಗಿ ವಾಹನಗಳಿಗೆ ಕೂಡ ಫ್ರೀ ಕೊಡ್ಬೇಕಿತ್ತು. ಖಾಸಗಿ ವಾಹನಗಳಿಗೆ ಕೂಡ ಏನಾದ್ರೂ ಅವರಿಗೆ ಬ್ಯಾಕ್ ಅಂಡ್ ಸಪೋರ್ಟ್ ಕೊಟ್ಬಿಟ್ಟು, ಅವರಿಗೆ ಒಂದು ಪ್ರೋತ್ಸಾಹಧನವಾಗಿ ತೆರಿಗೆಯಲ್ಲಿ ವಿನಾಯಿತಿ ಕೊಟ್ಬಿಟ್ಟು ಖಾಸಗಿ ವಾಹನಗಳನ್ನು ಕೂಡ ಬಳಕೆ ಮಾಡೋ ತರ ಕೊಟ್ಬಿಟ್ಟಿದ್ರೆ ನಾವು ಇವತ್ತು ಚರ್ಚೆ ಮಾಡೋ ಅವಕಾಶ ಇರಲಿಲ್ಲ. ಆಕ್ಚುಲಿ ಅದು ಎಲ್ಲರೂ ಇವಾಗ ಸರ್ಕಾರ ಬಸ್ ಎಷ್ಟಿದೆ? ಟೋಟಲ್ 28,000 ವೆಹಿಕಲ್ ರಾಜ್ಯ ಸರ್ಕಾರದ ವೆಹಿಕಲ್ ಇದೆ. ಖಾಸಗಿಯವರ ವೆಹಿಕಲ್ ಅಷ್ಟೇ ವೆಹಿಕಲ್ಗಳಿದೆ. ಇವತ್ತು ಖಾಸಗಿ ವಾಹನ ಮತ್ತು ಗೌರ್ಮೆಂಟ್ ವಾಹನಗಳು ಒಂದೇ ರಸ್ತೆಯಲ್ಲಿ ಓಡಾಡ್ತಾ ಇರುತ್ತೆ. ಅವಾಗ ಗೌರ್ಮೆಂಟ್ ವೆಹಿಕಲ್ ಬರುತ್ತೆ ಅಂದ್ರೆ ಕಾದ್ಬಿಟ್ಟು ಆ ಗಾಡಿಗೆ ಹಾಕ್ತಾರೆ ಮಹಿಳೆಯರು. ಅವಾಗ ಖಾಸಗಿ ವಾಹನದವರು ಖಾಲಿ ಓಡ್ಬೇಕಾಗುತ್ತೆ. ಇದಕ್ಕೆ ಖಾಸಗಿ ಅವನಿಗೂ ಏನಾದ್ರು ಉತ್ತೇಜನಕರವಾದಂತ ಏನಾದ್ರು ಕೊಟ್ಟಿದ್ರೆ, ಅಥವಾ ಈ ಟಿಕೆಟ್ ಕಟ್ ಮಾಡ್ಲಿಕ್ಕೆ ಅವನಿಗೂ ಆ ಟಿಕೆಟ್ ತಗೊಳಕ್ ಅವಕಾಶವನ್ನು ಕೊಟ್ಟು ಆ ಟಿಕೆಟ್ ಗ್ರೂಪ್ ಕೊಟ್ಬಿಟ್ಟು ಅವನಿಗೆ ತೆರಿಗೆ ಕಟ್ಟುವ ಸಂದರ್ಭದಲ್ಲಿ ಏನಾದ್ರು ಮಾಡ್ಕೊಂಡಿದ್ರೆ ಏನಾದ್ರೂ ಅವ್ರು ಕೂಡ ವ್ಯಾಪಾರ ಮಾಡ್ಬೋದಾಗಿತ್ತು.
ಇದರಲ್ಲಿ ಒಬ್ಬರಿಗೆ ಕೊಟ್ಟು ಒಬ್ಬರ ಕೈಯಿಂದ ತಕೊಂಡಂಗೆ ಕಾಣ್ತಾ ಇದೆ. ಓಕೆ, ಅಂದ್ರೆ ಈ ಮುಂಬರುವಂತಹ ದಿನಗಳಲ್ಲಿ ಸರ್, ಯಾಕಂದ್ರೆ ಪ್ರತಿ ವರ್ಷ ನಾವು ಎಲ್ಲ ಮಂತ್ರಿಗಳನ್ನ ಸಂದರ್ಶನ ಮಾಡಿದಾಗ ಮುಂದಿನ 2 ವರ್ಷಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಹೇಗಿರುತ್ತೆ, ಯಾವ ಸ್ಥಿತಿಯಲ್ಲಿ ಇರುತ್ತೆ ಅಂತ ನಾನು ಅದೇ ಪ್ರಶ್ನೆ ಕೇಳ್ತೀನಿ. ಮುಂಬರುವಂತಹ ವರ್ಷಗಳಲ್ಲಿ, ಮುಂದಿನ 2 ವರ್ಷಗಳ ಕಾಲ ಅಥವಾ 5 ವರ್ಷಗಳಲ್ಲಿ ಟೂರಿಸಂ ದೃಷ್ಟಿಯಿಂದ ನಾವು ನೋಡಿದಾಗ ನಾವು ಯಾವ ಸ್ಥಾನದಲ್ಲಿ ಇರ್ತೇವೆ? 3ನೇ ಸ್ಥಾನದಲ್ಲಿ ಇದ್ದೇವೆ. ಮುಂಬರುವಂತಹ ದಿನಗಳಲ್ಲಿ 1ನೇ ಸ್ಥಾನ ನಮ್ದು ಆಗ್ಬೋದಾ? ಮುಂದೆ ಬರ್ತದೆ, ಆದ್ರೆ ನಾವು ಹೇಳಕ್ಕೆ ನಮ್ಗೇನೆ ಒಂಥರ ಬೇಸರ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಒಳ್ಳೆ ಗುಣಮಟ್ಟದ ವ್ಯಾಪಾರಸ್ಥರಿದ್ದಾರೆ. ನಮ್ಮ ರಾಜ್ಯದಲ್ಲಿ ಒಳ್ಳೆ ಗುಣಮಟ್ಟದ ವ್ಯಾಪಾರಸ್ಥರಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಕ್ಕೂ ಕೂಡ ಮುಂದೆ ಬರೋರಿದ್ದಾರೆ. ಅದರಿಂದ ಆಗ್ಬಿಟ್ಟು ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಉತ್ತೇಜನಕಾರಿಯಾಗಿ ವ್ಯಾಪಾರ ನಡೆಸಬೇಕು ಅಂತ ಹೇಳೋ ಹೊಣೆಗಾರಿಕೆಯಿಂದ ಇದ್ದಾರೆ. ರಾಜ್ಯ ಸರ್ಕಾರಗಳು ಕೂಡ ಸಹಕಾರಗಳನ್ನು ಕೊಡುತ್ತೆ. ಆದ್ರೆ ನಾನು ಹೇಳಿದಂತ ಪ್ರೋತ್ಸಾಹಗಳು ಕೊಡುವಂಥದ್ದು ಮಾತ್ರ ತುಂಬಾ ನಮಗೆ ಅದರ ಬಗ್ಗೆ ಅಷ್ಟೊಂದು ನಂಬಿಕೆ ಇಲ್ಲ. ಯಾಕಂದ್ರೆ ಸರ್ಕಾರಗಳು ಅವ್ರದೇ ಆದಂತ ಯೋಜನೆಗಳು, ಅವ್ರದೇ ಆದಂತ ಒಂದು ಇದರಲ್ಲಿ ಹೋಗ್ತಾರೆ ಹೊರತು ಸಾರ್ವಜನಿಕರಿಗೆ ಏನ್ ಬೇಕು, ಉದ್ಯಮಗಳಿಗೆ ಏನ್ ಬೇಕು, ಉದ್ಯಮಿಗಳು ಏನಾದ್ರು ನಾವು ಜಾಸ್ತಿ ಡಿಮಾಂಡ್ ಇಟ್ರೆ ಏನೋ ಇಲ್ಲದ್ದು ಕೇಳ್ತಾರೆ ಅಂತ ಆಗುತ್ತೆ. ಇವತ್ತು ನಾನು ಹೇಳ್ತೀನಿ, ತಮಿಳುನಾಡು, ಪಾಂಡಿಚೇರಿ, ಕೇರಳ, ಆಂಧ್ರ ಪ್ರದೇಶ ಹೋಗ್ಬೇಕಂದ್ರೆ ಟೂರಿಸ್ಟ್ ವೆಹಿಕಲ್ಗಳು ಫ್ರೀ ಆಗಿ ಓಡಾಡುತ್ತೆ. ಅವ್ರ ರಿಸಿಪ್ರೋಕಲ್ ಅವರಿಗೆ ಅಗ್ರಿಮೆಂಟ್ಗಳಿದೆ, ಕೊಂಡು ತಗೊಳ್ಳುವಂತ ಒಂದು ಸ್ಥಿತಿ ಇದೆ. ಅದು ನಮ್ಮ ರಾಜ್ಯಕ್ಕೆ ಬರ್ಬೇಕಂದ್ರೆ ಪ್ರತಿ ಟೂರಿಸ್ಟ್ ಕಟ್ಟಬೇಕಾಗತ್ತೆ. ಇಂಥದ್ದೆಲ್ಲ ಆಗ್ಬೇಕಾದ್ರೆ ನಾವು ಕೇಳ್ತೀವಿ. ಅದಕ್ಕೆ ಕೇಳಿದ್ರೆ ಅದನ್ನ ಮಾಡುವಂತ ಒಂದು ಇದು ಬೇಕಲ್ಲ ಸರ್ಕಾರಕ್ಕೆ. ನಾನು ಹಲವಾರು ವರ್ಷಗಳಿಂದ ಕೇಳ್ತಾ ಇದ್ದೀನಿ ಈ ತರ ಎಲ್ಲ ಮಾಡ್ಬೇಕು ಅಂತ ಹೇಳುವಂಥದ್ದು. ಆದ್ರೆ ಇದೇ ನಾವು ಏನು ಹೇಳ್ತಾ ಇದೀವಿ ಅಂದ್ರೆ ಸರ್ಕಾರಕ್ಕೆ ನಾಟುತ್ತಾ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಬೇಡಿಕೆ ಸರ್ಕಾರಕ್ಕೆ ನಾಟುತ್ತಾ ಅಂತ ನೀವು ಕೇಳ್ತಾ ಇದ್ದೀರಾ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ದಯಮಾಡಿ ಸರ್ಕಾರಗಳು ಇಂಥ ವಿಷಯಗಳನ್ನ ತಗೊಳ್ಬೇಕಾಗತ್ತೆ. ನಾವು ಫಸ್ಟ್ ಪ್ಲೇಸ್ ಬರ್ಬೇಕು, ಕರ್ನಾಟಕ ಫಸ್ಟ್ ಪ್ಲೇಸ್ ಬರ್ಬೇಕಂದ್ರೆ ಏನಾದ್ರು ಒಂದು ದೊಡ್ಡ ಬದಲಾವಣೆ ಮಾಡ್ಲೇಬೇಕು. ಆಗ ಮಾತ್ರ ನಾವು ಫಸ್ಟ್ ಪ್ಲೇಸ್ ಬರೋದು. ಇಲ್ಲ ಅಂದ್ರೆ ನಾವು ಫಸ್ಟ್ ಪ್ಲೇಸ್ ಬರಕ್ಕಾಗಲ್ಲ. ಇವಾಗ ನಾವು 7ನೇ 8ನೇ ಪ್ಲೇಸ್ ಇಂದ ನಾವು 3ನೇ 4ನೇ ಪ್ಲೇಸ್ ಅಲ್ಲಿ ನಿಂತ್ಕೊಂಡಿದ್ದೀವಿ. ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ನಮ್ಮ ರಾಜ್ಯ ನಿಂತ್ಕೊಂಡಿದೆ. ದೇಶದಲ್ಲಿ 2ನೇ ಪ್ಲೇಸ್ ಅಲ್ಲಿ ನಾವು ಇದ್ದೀವಿ. ಕೆಲವೊಂದು ಪ್ಲೇಸ್ಗಳಲ್ಲಿ ನಾವು ರಿಚ್ ಪೀಪಲ್ಸ್ ಇದರಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಆಮೇಲೆ ವಿದ್ಯಾವಂತರ ಸಂಖ್ಯೆಯಲ್ಲಿ ಕೂಡ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಇದೆಲ್ಲವನ್ನು ಕೂಡ ನಾವು ಇನ್ನೂ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂದ್ರೆ ರಾಜ್ಯ ಸರ್ಕಾರ ಕೂಡ ದೃಢವಾದ ನಿರ್ಧಾರಗಳನ್ನು ತಗೊಳ್ಬೇಕಾಗುತ್ತೆ. ಒಳ್ಳೊಳ್ಳೆ ಕಮಿಟಿಗಳನ್ನು ಮಾಡಬೇಕಾಗುತ್ತೆ, ಚರ್ಚೆಗಳು ನಡೀಬೇಕಾಗುತ್ತೆ. ಕೆಲವು ಅವ್ರು ಸಂಬಂಧಪಟ್ಟವ್ರನ್ನ ಮಾತ್ರ ಕೂತ್ಕೊಳಿಸಿ ಮೀಟಿಂಗ್ ಮಾಡ್ತಾರೆ. ಇದರಿಂದ ಏನು ಆಗಲ್ಲ. ಅವ್ರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟವ್ರುಗಳು ಇರೋದೂ ಇಲ್ಲ ಕಮಿಟಿಗಳಲ್ಲಿ. ನೀವೇ ನೋಡಿರ್ತೀರಾ, ಸುಮಾರು ಬೇರೆ ಬೇರೆ ರಾಜ್ಯಗಳಿಂದ ಬಂದ್ಬಿಟ್ಟು 1 ವರ್ಷ 2 ವರ್ಷ 10 ವರ್ಷಕ್ಕೆ ಬೆಂಗಳೂರಲ್ಲಿ ಇರ್ತಾರೆ. 10 ವರ್ಷ ಕಳೆದ ಮೇಲೆ ಅವ್ರದ್ದು ಪರ್ಮನೆಂಟ್ ಸಿಟಿಸನ್ಶಿಪ್ ಕರ್ನಾಟಕದಲ್ಲಿ ಇದೆಯಾ ಇಲ್ವಾ ಅಂತ ಹೇಳುವಂತ ಡೌಟ್ ಅಂತವ್ರು ಬೇಕಾದಷ್ಟು ಜನ ಇದ್ದಾರೆ ನಮ್ಮಲ್ಲಿ ಇರುವಂತಹ ಹಲವಾರು ಕಮಿಟಿಗಳಲ್ಲಿ. ಇದರಿಂದ ಆಗ್ಬಿಟ್ಟು ಸರ್ಕಾರ ಕೊಡುವಂತದ್ದು ಉದ್ಯಮಿಗಳ ಕೈವರೆಗೆ ಸೇರ್ತಾ ಇಲ್ಲ ಅಂತ ನಾನು ಹೇಳ್ಬೋದು. ಸರ್ಕಾರಕ್ಕೆ ಉದ್ಯಮಿಗಳ ನೋವು ಏನಿದೆ ಅದು ಸರ್ಕಾರಕ್ಕೆ ಮುಟ್ತಾ ಇಲ್ಲ ಅಂತ ಹೇಳ್ಬೋದು. ಕೆಲವೊಂದು ನೋವುಗಳಿಂದ ಇರುವಂತಹ ಜನಸಾಮಾನ್ಯರಿಗೆ ಟೂರಿಸಂ ಯಾವೆಲ್ಲ ರೀತಿಯ ನಿರೀಕ್ಷೆಯನ್ನ ಜನರು ಬಯಸಬಹುದು, ಆಮೇಲೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ತಮ್ಮ ಮೂಲಕ ಆಗಬಹುದು ಅಂತ ತಾವು ಅನ್ಕೊಂಡಿದ್ದಾರೆ? ಇಲ್ಲ, ಸರ್ಕಾರ ಇವಾಗ ನಮ್ಮ ಟೂರಿಸಂ ಕ್ಷೇತ್ರದಲ್ಲಿ ಬಂದ್ಬಿಟ್ಟು ಇವಾಗ ಹೋಮ್ ಸ್ಟೇ ಮಾಡುವಂತವರಿಗೆ ಕೂಡ ಕರೆಂಟ್ ಬಿಲ್ ಅಲ್ಲಿ ಫ್ರೀ ಕೊಟ್ಟಿದ್ದಾರೆ. ಹಲವಾರು ವಿಧದಲ್ಲಿ ಫ್ರೀ ಕೊಟ್ಟಿದ್ದಾರೆ. 5+1 ರೂಮ್ ಇರುವಂತದ್ದು ಚಿಕ್ಕ ಮಟ್ಟದ, ಅಂದ್ರೆ ಅವರು ಅಲ್ಲಿಯೇ ಇದ್ದುಬಿಟ್ಟು 5 ಜನ ಗೆಸ್ಟ್ಗಳನ್ನು ಅಲ್ಲೇ ಸ್ಟೇ ಮಾಡಕ್ ಅವಕಾಶ ಕೊಟ್ಬಿಟ್ಟು ರಾಜ್ಯ ಸರ್ಕಾರ ಕೊಟ್ಟಿದೆ. ಆಮೇಲೆ ಮೋರ್ ದೆನ್ 12 ರೂಮ್ಸ್ ಇರುವಂತದ್ದು ಲಾಜಿಂಗ್ಗಳು ಮಾಡುವಂತವರಿಗೂ ಕೂಡ ಅವ್ರಿಗೆ 10ರಿಂದ 15% ಸಬ್ಸಿಡಿಗಳು. ಪ್ರವಾಸೋದ್ಯಮಕ್ಕೆ ರಾಜ್ಯ ಸರ್ಕಾರ ತುಂಬಾ ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರದ ಯೋಜನೆಯಂತೆ ನಮ್ಮ ಜಂಗಲ್ ಲಾಜಸ್ ಆಗಿರ್ಬೋದು, KSTDC ಆಗಿರ್ಬೋದು, ನಮ್ಮ KSTDC ಮಯೂರ ಹೋಟೆಲ್ಗಳಾಗಿರ್ಬೋದು, ಎಲ್ಲ ಒಳ್ಳೆ ಗುಣಮಟ್ಟದ ಸೇವೆಗಳನ್ನು ಕೊಡ್ತಾ ಇದೆ. ಇದು ದೇಶದಲ್ಲಿನೇ ಒಳ್ಳೆ ಸೇವೆ ಕೊಡುವಂತ ರಾಜ್ಯ ಸರ್ಕಾರದ ಸಂಸ್ಥೆಗಳಂದ್ರೆ ಈ 4 ಸಂಸ್ಥೆಗಳು. ಇಂಥ ಒಳ್ಳೊಳ್ಳೆ ಸೇವೆಗಳು ಕೊಡೋ ಕಾರಣ ನಮ್ಮ ರಾಜ್ಯದಲ್ಲಿ ಪ್ರವಾಸೋದ್ಯಮದಲ್ಲಿ ನಾನು 2ನೇ ಮಾತಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ರಾಜ್ಯ ಸರ್ಕಾರ ಮುಂದೆ ಹೋಗ್ತಾ ಇದೆ, ಅದ್ರ ಜೊತೆಗೆ ಖಾಸಗಿಯವರನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಬೇಡಿಕೆ, ನನ್ನ ನೋವು, ಖಾಸಗಿಯವರನ್ನು ಬಿಟ್ಟು ನೀವು ಮಾತ್ರ ಹೋಗ್ಬೇಡಿ. ಸರ್ಕಾರಕ್ಕೆ ಎಲ್ಲವೂ ಕೂಡ ಸಿಗುತ್ತೆ ಎಲ್ಲವೂ, ಆದ್ರೆ ಖಾಸಗಿಯವನಿಗೆ ಚಿಕ್ಕ ಪುಟ್ಟ ಉದ್ಯಮಿಗೆ ಯಾವ್ದು ಸಿಗಲ್ಲ. ಅದೇ ಅಂತಾರಾಷ್ಟ್ರೀಯ ಮಟ್ಟದಿಂದ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಬರುವಂತ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಬೇಕಾದಷ್ಟು ಸಿಗುತ್ತೆ. ಇವತ್ತು ITC ಅವನಿಗೆ ಬೇಕಾದಷ್ಟು ಸಿಗುತ್ತೆ. ಲೀಲಾ ಪ್ಯಾಲೇಸ್ ಸಂಸ್ಥೆ ಅಂತ ಒಂದು ಸಂಸ್ಥೆ ಮಾಡುತ್ತೆ, JW ಮೆರಿಟ್ ನವರು ಮಾಡ್ತಾರೆ ಅಂದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಹೋಟ್ಲ್ಗಳು ಮಾಡ್ಬೋದು. ಆರೆಂಜ್ ಕೌಂಟಿಯವನು ಇನ್ನೂ 10 ಹೋಟ್ಲ್ಗಳು ಮಾಡ್ಬೋದು. ಅದೇ ಒಬ್ಬ ಖಾಸಗಿ ಒಂದು ಚಿಕ್ಕ ವ್ಯಾಪಾರ ಮಾಡುವವನಿಗೆ ಅವಕಾಶಗಳು ಇನ್ನೂ ಜಾಸ್ತಿ ಕೊಡಬೇಕಾಗುತ್ತೆ ರಾಜ್ಯ ಸರ್ಕಾರಗಳು ಅಂತ ಹೇಳ್ತೀನಿ. ಹಾಗೆ ನಮ್ಮ ನಮಸ್ತೆ ಭಾರತ್ ಡಿಜಿಟಲ್ ಟಿವಿ ವೀಕ್ಷಕರಿಗೆ ತಮ್ಮ ಒಂದು ಸಂದೇಶ, ಒಂದು ಮೆಸೇಜ್ ಕೊಡೋದಾದ್ರೆ ಏನ್ ಸರ್? ನಮಸ್ತೆ ಭಾರತ್ ಡಿಜಿಟಲ್ ಇಂಡಿಯಾ ಪಾಡ್ಕಾಸ್ಟಿಂಗ್ ಈ ಸಂದರ್ಶನದಲ್ಲಿ ನಾವು ಇವತ್ತು ಧಾರ್ಮಿಕವಾದಂತ ಹಲವಾರು ಕ್ಷೇತ್ರಗಳ ಒಂದು ನಮ್ಮ ಪ್ರವಾಸೋದ್ಯಮದ ಅಭಿವೃದ್ಧಿ ಮತ್ತು ಪ್ರವಾಸಿ ಕ್ಷೇತ್ರಗಳಿಗೆ ಜನರು ಹೋಗುವುದರಿಂದ ಆಗ್ಬಿಟ್ಟು ನಮ್ಮ ಒಂದು ಟ್ರಾವೆಲ್ ಉದ್ಯಮ ಆಗಿರ್ಬೋದು, ಮಾರ್ಗದರ್ಶಿಗಳಾಗಿರ್ಬೋದು, ಚಾಲಕರಾಗಿರ್ಬೋದು, ಅಡಿಗೆಯವರಾಗಿರ್ಬೋದು, ಅಲ್ಲಿಯ ಲೋಕಲ್ ಗುಡಿ ಕೈಗಾರಿಕೆಯನ್ನು ನಡೆಸುವಂತವರು ಕೂಡ ಹೊಟ್ಟೆ ತುಂಬಿಸ್ಕೊಳ್ಳುವಂತ ಒಂದು ವ್ಯವಸ್ಥೆ ಆಗುತ್ತೆ. ಇದ್ರನ್ನು ನಾವು ಇವತ್ತು ಈ ಪಾಡ್ಕಾಸ್ಟ್ ತಮ್ಮ ಜೊತೆಗೆ ದೇಸಾಯಿ ಅವರೊಟ್ಟಿಗೆ ಸಂವಾದ ಮಾಡಿದ್ರಲ್ಲಿ ನಾವು ಜನರಿಗೆ ಮುಟ್ಟುವ ತರ ನಾವು ಮಾತಾಡಿದ್ದೀವಿ ಅಂತ ನಾನು ತಿಳ್ಕೊಳ್ತೀನಿ. ನಾನು ರಾಧಾಕೃಷ್ಣ ಹೊಳ್ಳ, ಕರ್ನಾಟಕ ರಾಜ್ಯ ಟ್ರಾವೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಇದ್ದೀನಿ. ನಮಸ್ತೆ.
ಥ್ಯಾಂಕ್ ಯು ಸರ್. ಇಲ್ಲಿವರೆಗೆ ಬಂದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ತಮ್ಮ ಟೂರಿಸಂ ಇಂದ, ಪ್ರವಾಸೋದ್ಯಮದಿಂದ ಆಗುವಂತಹ ಬೆನಿಫಿಟ್ಸ್ಗಳು, ವಿಶೇಷವಾಗಿ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಹೇಗೆಲ್ಲ ಮುಂದೆ ಬರಬಹುದು. ಕರ್ನಾಟಕ ಸದ್ಯಕ್ಕೆ 3ನೇ ಸ್ಥಾನದಲ್ಲಿದೆ. ಮುಂಬರುವಂತ ದಿನಗಳಲ್ಲಿ ಪ್ರಥಮ ಸ್ಥಾನ ತಮ್ಮ ಮೂಲಕ ಆಗ್ಲಿ ಅಂತ ಹೇಳಿ ಬಯಸ್ತಾ ಮತ್ತೊಮ್ಮೆ ನಮ್ಮ ಇಡೀ ತಂಡದ ಪರವಾಗಿ ನಿಮಗೆ ಶುಭ ಹಾರೈಸ್ತೀವಿ. ಧನ್ಯವಾದ. ನಮಸ್ತೆ. ನಮಸ್ಕಾರ.